ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು? ಅವಾಗ ಮಾಡಿದ್ದೆ, ಆಮೇಲೆ ಮಾಡಿ ಅಂತ ಹೇಳಂದ್ರಿ. ಹೇಳಿ. ನಮ್ದು ಒಂದು 83ನೇ ಇಸ್ವಿಲಿ ಜಮೀನು ಬೇರೆಯವರಿಗೆ ಸರ್ವೆ ಮಾಡಿದಾಗ ಹೋಗ್ಬಿಟ್ಟಿತ್ತು. ಅದಾಗ ಅವಾಗಿನ ಏನ್ ರೇಟ್ ಇದೆ ಅವಾಗಿನ ರೇಟಲ್ಲಿ ಅದನ್ನ ಬರ್ಸ್ಕೊಂಡು ಅವ್ರದ್ದು ಸೈನ್ ಹಾಕೊಟ್ಟಿದ್ದಾರೆ. ಅದು ಇವಾಗ ಮಾಡ್ಕೊಳಕ್ ಹೋದ್ರೆ 1 ಎಕರೆ 24 ಗುಂಟೆ ಜಾಗ ಅದು. ಅದು ಇವಾಗ ಮಾಡ್ಕೊಳಕ್ ಹೋದ್ರೆ 15 ಗುಂಟೆ ಅವ್ರ ಹೆಸರಿಗೆ ಮಾಡ್ಕೊಬಿಟ್ಟಿದ್ದಾರೆ. ಇನ್ನೊಂದ್ ಎಕರೆ 9 ಗುಂಟೆ ಮಾತ್ರ ಉಳಿದಿರೋದು ನಮಗೆ. ಇವಾಗ ಅವರು ಒಂದ್ ಸ್ವಲ್ಪ ಮಾಡ್ಕೊಡಕ್ಕೆ ಅದು ಇದು ಅಂತ ತಕರಾರು ಮಾಡ್ತಾ ಇದ್ದಾರೆ. ಅದು ಕೋರ್ಟಿಗೆ ಹೋದ್ರೆ ಏನಾರ ನಡೆಯುತ್ತಾ ಹೇಗೆ ಅಂತ ಒಂದ್ ಮಾಹಿತಿ ಬೇಕಿತ್ತು ಸರ್. ಅದು ಮಾಹಿತಿ ಕೊಡ್ತೀವಿ. ಚಾನಲ್ ಸಬ್ಸ್ಕ್ರೈಬರ್ ಮಾಡಿದ್ದೀರಾ ನೀವು? ಹೌದು ಸರ್, ಅದೆಲ್ಲ ನಂಬರ್ ಬರ್ತಾ ಇತ್ತಲ್ಲ, ಹಂಗಾಗಿ ಬರ್ಕೊಂಡಿದ್ದೆ. ಪೇಪರ್ ಯಾರ ಹೆಸರಾಗೈತೆ? ನಿಮ್ಮ ಯಜಮಾನ್ರು ಇಲ್ಲ ನಮ್ಮ ನಿಮ್ಮ ಮಾವರ ಪೇಪರ್ ಇವಾಗ ನಾವು ಅವರು ರಿಕಾರ್ಡ್ ಎಲ್ಲ ಮಾಡ್ಕೊಳ್ಳಿ, ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವಾಗೆಲ್ಲ ಮಾಡ್ಸಿದೀವಿ ಅವ್ರ ಹೆಸರಿಗೆ. ನಾವೇ ಓಡಾಡಿ ಎಲ್ಲ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಅವ್ರ ತಂದೆಯವ್ರ ಹೆಸರಿಗೆ ಮಾಡ್ಸಿದ್ವಿ. ಇವಾಗ ರಿಕಾರ್ಡ್ ಎಲ್ಲ ಅವ್ರ ಹೆಸರಿಗೆ ಆಗಿದೆ. ಈಗ ಒಂದ್ 6 ತಿಂಗಳಿಂದ ಪಾಣಿನೂ ಬಂದಿತ್ತು ಅವ್ರ ಹೆಸರಿಗೆ. ಇವಾಗ ಅವ್ರು ಬರ್ದು ಅವ್ರ ಅಪ್ಪ ಎಲ್ಲ ಸೈನ್ ಹಾಕೊಟ್ಟಿರೋದು, ಅವ್ರ 3 ಜನ ಮಕ್ಳ ಹೆಸರು ಎಲ್ಲ ಕಾಣಿಸಿದಾರೆ ಅದ್ರಲ್ಲಿ. ಅದು ಪತ್ರ ನಮ್ಮ ಹತ್ರ ಇದೆ. ಮತ್ತೆ ಅದ್ರಲ್ಲಿ ಸ್ವಾಧೀನಕ್ಕೆ ಬಿಟ್ಟು ಕೊಡಲಾಗಿದೆ ಅಂತ ಪತ್ರದಲ್ಲಿ ಕಾಣಿಸಿ ಬರ್ದಿದ್ದಾರೆ. 83ನೇ ಇಸ್ವಿಲ್ ಆಗಿರೋದು. ಅದ್ ಅವಾಗಿಂದ ನಮ್ ಮಾವಾರಿದ ಕಾಲದಿಂದನೂ ಅವ್ರ ಮನೆ ಹತ್ರ ತಿರ್ಗಿ ಅವ್ರು ಮಾಡ್ಕೊಟ್ಟಿರ್ಲಿಲ್ಲ. ನಾವು ಇವಾಗ ಇನ್ ಮಕ್ಳು ಕಾಲಕ್ಕೆಲ್ಲ ಮುಂದುವರಿಯೋದ್ ಬೇಡ ಅಂತ ಹೇಳಿ ನಾವು ಮನೆಗೆ ಹೋಗಿ ಎಲ್ಲ ಕೇಳಿ ಇದ್ ಮಾಡಿದ್ವಿ. ಅವಾಗ ಮಾಡ್ಕೊಡ್ತೀವಿ, ಎಲ್ಲ ರಿಕಾರ್ಡ್ ಎಲ್ಲ ನೀವೇ ಮಾಡಿಸ್ಕೋಬೇಕು ಅಂತ ಹೇಳಿ ಎಲ್ಲ ಇದ್ ಮಾಡಿದ್ರು. ಹಂಗಾಗಿ ಈಗೆಲ್ಲ ಒಡ್ಡಾಡಿ ನಾವು ಮಾಡ್ಸಿದ್ವಿ. ಇವಾಗ ಮಾಡ್ಕೊಡಕ್ಕೆ ಮತ್ತೆ ತಕರಾರು ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಹೆಂಗೆ ಏನು ಮಾಹಿತಿ ಅಂತ ಕೇಳೋಣ ನೋಡೋಣ. ಮಾಹಿತಿ ದಾಖಲೆ ಯಾರ ಹೆಸರಾಗೈತೆ ಅವ್ರಿಗೆ ಆಗೋದು. ಮತ್ತೆ ಈ ಎಳ್ಳೆದು ಯಾರನ ಬೆಳೆ ಪಳೆ ಏನಾನ ಇತ್ತವ್ರ? ಇಲ್ಲ, ಅವಾಗ ಖಾಲಿ ಜಾಗ ಅಂತ ಇತ್ತದು. ಇವಾಗ ನಾವು ಕಾಫಿ ತೋಟ ಮಾಡಿದೀವಿ. ಸ್ವಾಧೀನ ನಮ್ಮ ಸ್ವಾಧೀನದಲ್ಲೇ ಇದೆ ಅದು ಅವಾಗಿಂದನು, ಹಿಂದ್ಲಿಂದ. ನಿಮ್ಗೆ ಆಗೋತದೆ. ಅಲ್ಲ, ಸ್ವಾಧೀನ ನಮ್ಮ. ಈಗ ಮಾಡಿಸ್ಕೊಂಡ್ರೆ ನಿಮ್ಗೆ ಆಗೋತದೆ. ಎಲ್ಲ ಮುಂದಕ್ಕೆ ಯಾವ್ದನ ಬೇರೆ ಪಕ್ಷ ಬಂತು ಅಂದ್ರುನು ಏನು ಮಾಡಕ್ಕಾಗಲ್ಲ. ಈಗ ನಿಮ್ ಹೆಸರಾಗ ಪೇಪರ್ ಇಲ್ಲ ಅಂದ್ರುನು. ಪೇಪರ್ ಅಲ್ಲ ಅದು, ಅವಾಗ ಚಾಪೆ ಕಾಗದ ಬರ್ದಿರೋದು ಅವಾಗ. ಆಯ್ತು. ಈಗ ನಿಮ್ ಹೆಸರಾಗಿದ್ದು ಪೇಪರ್ ಇಲ್ಲ ಅಂದ್ರುನು ನಿಮ್ಗೆ ಬೆಳೆ ಇಕ್ಕೊಂಡು ನೀವ್ ಇದ್ದೀರಲ್ಲ, ಅದ್ರಿಂದ ನಿಮ್ಗೆ ಆಗುತ್ತದೆ. ಯಾಕಂದ್ರೆ ಸೋನಿಯಾ ಗಾಂಧಿ ಮಾಡಿರೋದು ಭೂಮಿ ಉಳನೆ ಭೂಮಿ ಒಡೆಯ. ಅದ್ರಿಂದ ಈ ಪಕ್ಷದಾಗಿರೋದ್ರಿಂದ ನಿಮ್ಗೆ ಆಗುತ್ತದೆ ಅದು. ಇದ್ ಬಿಟ್ಬಿಟ್ಟು ನಿಮ್ಗೆ ಪೇಪರ್ ಇದ್ದೂನು ಬೇರೆಯವರು ಯಾರನ್ನ ನೀವ್ ಹೋಗ್ದಂಗೆನೆ ಯಾರನ್ನ ಬೆಳೆ ಇಕ್ಕೊಂಡು ಇಷ್ಟಿಸಿಂದ ಇದ್ಬಿಟ್ರು ನಿಮ್ ಕಡಿಕ್ ಆಗ್ತಿರ್ಲಿಲ್ಲ. ಈಗ ನೀವು ಕಾಫಿ ತೋಟನೋ ಏನೋ ತೋಟ ಇಟ್ಕೊಂಡು ಇದ್ದೀರಾ ಅಂತ ನೀವ್ ಹೇಳ್ತಾ ಇದೀರಲ್ಲ, ಯಾರು ಇಲ್ದಂಗೆ ಎಲ್ಲ ನಿಮ್ದೇ ಇದ್ದಿರೋದು, ನಡೀತಾ ಇರೋದು ಅಧಿಕಾರ ಅದ್ರ ಮೇಲೆ. ಅದ್ರಿಂದ ನಿಮ್ಗೆ ಆಗುತ್ತದೆ. ಪೇಪರ್ ಇಲ್ಲ ಅಂದ್ರೂ ನಿಮ್ಗೆ ಆಗುತ್ತದೆ. 6 ತಿಂಗಳು ಇರೋದು. ಅಂದ್ರೆ ಅವಾಗಿನ ಪತ್ರ ಬರೆಯುವಾಗ ಏನ್ ಬರ್ದಿದಾರೆ ಸರ್ ಅದ್ರಲ್ಲಿ ಅಂದ್ರೆ, ಅವಾಗ ಭೂಮಿ ರಿಜಿಸ್ಟರ್ ಇಲ್ಲ ಅಂತ ಇತ್ತಂತೆ. ಆವಾಗ ಇಲ್ಲ ಇದ್ರೂನು ಅಷ್ಟೇ, ಇಲ್ದಿದ್ರುನು ಅಷ್ಟೇ. ಆವಾಗ್ಲೇ ಒಂದು 50 ವರ್ಷದಿಂದ ನಡೀತಾರದ್ದೇ ಭೂಮಿ ಉಳನೆ ಭೂಮಿ ಒಡೆಯ. ಅದ್ರಿಂದ ಅದು ನಿಮ್ಗೆ ಆಗುತ್ತದೆ. ಈಗ ಅವ್ರ ಹೆಸರಿಗೆ ನಾವೆಲ್ಲ ಮಾಡಿಸ್ಬಿಟ್ಟಿದೀವಲ್ಲ ಸರ್, ಹಂಗಾಗಿ ಅದಕ್ಕೆ ನೋಡೋಣ ಅಂತ. ಸರ್, ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು, ಹೇಗೆ? ನಾವು ಬೆಂಗಳೂರಾಗೆ ಇರೋದಿಷ್ಟು ಪೇಪರ್ ನೀವು ಆರಾಮಾಗಿ ಮಾಡಿಸ್ಕೋಬಹುದು. ಯಾರ ಹೆಸರಿಗೆ ಮಾಡಿಸಿರೋದು? ನಿಮ್ಮ ಮಾವರ ಹೆಸರಿಗೆ? ಇಲ್ಲ, ಮಾವಾರ ಪತ್ರ ಬರ್ಸ್ಕೊಂಡಿರೋದು ಅವಾಗ. ಈಗ ಪಕ್ಕದವರಿಗೆ ಹೋಗಿರೋದು ಅದು ಜಮೀನು ಸರ್ವೆ ಮಾಡಿಸಿದಾಗ. ಈಗ ಅವ್ರಿಗೆ ಅವತ್ತಿನ ಏನ್ ಕ್ರಾಯ ಪತ್ರ ಇತ್ತು ಆ ಕ್ರಾಯ ಪತ್ರದ ಮುಖಾಂತರ ಅವರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. 1 ಎಕರೆ 24 ಗುಂಟೆಗೂ ದುಡ್ಡು ಕೊಟ್ಟು ಕ್ರಾಯ ಪತ್ರ ಬರ್ಸ್ಕೊಂಡಿದ್ದಾರೆ. ಕಾನೂನು ಬದ್ಧವಾಗಿ ಮಾಡಿದ್ದಾರೆ. ಅದ್ರಲ್ಲಿ ರಿಜಿಸ್ಟರ್ ಒಂದ್ ಆಗಿಲ್ಲ ಅದು. ಅವಾಗಿನ ಇದ್ರದಲ್ಲಿ ಅದ್ರಲ್ಲಿ ರಿಜಿಸ್ಟರ್ ತುಂಡು ಭೂಮಿ ರಿಜಿಸ್ಟರ್ ಇಲ್ಲ. ಜಮೀನ್ ಪಕ್ಕ ನೀವು ನಿಮ್ಮ ಮಾವರು ಆ ಕಾಲದಾಗೆ ಕೊಟ್ಬಿಟ್ಟು ತಗೊಂಡ್ಬಿಟ್ಟವ್ರೆ. ತಗೊಂಡಿದ್ದಾರೆ. ಹಿಂಗ ಹೇಳ್ರಿ, ಆ ಕಾಲದಾಗ ಮಾಡ್ಕೊಂಡಿರೋದು ಪೇಪರು ಇದು. ಪೇಪರ್ ಇದೆ ನಮ್ಮ ಹತ್ರ.
ಚಾಪೆ ಪೇಪರ್ ಕಾಗದ ಐತೆ ಬರ್ಸಿದಾರೆ ಅವತ್ತಿನ ಇದ್ರಲ್ಲೇ ಚಾಪೆ ಕಾಗದ ಬರ್ದಿರೋದು. ಬರ್ದಿರೋದು. ಹ್ಮ್ ಅದಾದ್ಮೇಲೆ ನೀವು ಹೋಗಿ ಏನನ್ನ ಮಾಡ್ಸಿದ್ರಾ, ಕಂದಾಯ ಕಟ್ಟಿದ್ದೀರಾ, ಏನನ್ನ ಐತಾ? ಇಲ್ಲ ನಮ್ಮ ಹೆಸರಲ್ಲಿ ಏನು ಇರ್ಲಿಲ್ಲ ಸರ್, ಎಲ್ಲ ಅವ್ರ ಹೆಸರಿಗೆ ಇದಾಗಿತ್ತದು. ಹ್ಮ್ ಈಗ ನಾವು ಅವ್ರ ಹೆಸರಿಗೆ ಪಾಣಿ ಎಲ್ಲ ಬರಂಗ್ ಮಾಡಿದ್ವಿ, ಮಾಡ್ಕೊಡ್ತೀವಿ, ನಾವೇ ಹೋಗಿ ಮನೆಗೆ ಖುದ್ದಂಗ್ ಕೇಳಿದ್ವಿ ಅವರಿಗೆ. ಹ್ಮ್ ಆಯ್ತು ಎಲ್ಲ ಮಾಡಿಸ್ಕೊಳ್ಳಿ ಎಲ್ಲಾನು ಅಂತೇಳಿ ಮಾಡ್ಸಿದ್ವಿ ನಾವು ಅವ್ರ ಹೆಸರಿಗೆನೆ. ಹ್ಮ್ ಈಗ ಅವ್ರ ಹೆಸರಿಂದ ನಮ್ಮ ಹೆಸರಿಗೆ ಬರ್ಬೇಕು. ಹ್ಮ್ ಸ್ವಾಧೀನ ಅವ್ರು ಮತ ಮಾಡ್ಕೊಡ್ತೀನಿ 40 ವರ್ಷ. ಅಂದ್ಮೇಲೆ ಇನ್ನೇನೈತೆ ಮಾಡಿಸ್ಕೊಡಿ. ಅವ್ರು ಅದೇ ಇವಾಗ ಮಾಡ್ಕೊಡಕ್ಕೆ ಒಂದ್ ಸ್ವಲ್ಪ ತಕರಾರು ಮಾಡ್ತಾರೆ. ಈಗ 15 ಗುಂಟೆ ಅವ್ರ ಹೆಸರಿಗೆ ಮಾಡಿಸ್ಕೊಬಿಟ್ಟವ್ರೆ. ಹ್ಮ್ ಈಗ 1 ಎಕರೆ 9 ಗುಂಟೆ ಮಾತ್ರ ನಮಗೆ ಉಳಿದಿರೋದು. ನಾವ್ ಅದನ್ನೇ ಎಲ್ಲಾರು ಅಷ್ಟೇ, ಮಾಡ್ಕೊಡಿ ಸಾಕು ಅಂತ ಕೇಳಿದ್ರುನುವೆ ಅವರು ಅದು ಯಾರು 15 ಅಷ್ಟೇ. ಗುಂಟೆ. ಆ ಕಾಲದಾಗೆ ₹1 ₹10 ಇದ್ ಅದೇ ಕೋಟಿ ಲೆಕ್ಕಾಚಾರ ಇತ್ತು. 17,000 ಸರ್ ಅವತ್ತಿನ ಹ್ಮ್ ಬೆಲೆಯಲ್ಲೇ ಕೊಟ್ಟಿರೋದು ಅದಕ್ಕೆ. ಆಗಿನ ಕಾಲಕ್ಕೆ ಅದು ಇತ್ತು. ಈಗ ಹ್ಮ್ ಕಣ್ ಮುಂದೆನೆ ಕೋಟಿ ಕೋಟಿ ಕೊಳೆಯೋದ್ ಬಿಟ್ಬಿಟ್ಟು ಯಾವ್ದನ್ನ ನೋಡ್ತಾರದು ಹ್ಮ್ ಹಳೇದು. ಹ್ಮ್ ಮನುಷ್ಯ ಮುಂದ್ಗಡೆ ಬದುಕಿದ್ರೇನೆ ಬಿಡಲ್ಲ. ಹ್ಮ್ ಅದ್ರಾಗೆ ಅಷ್ಟಿಸಿಂದ ನೀವು ಕಂದಾಯನು ಕಟ್ಟಿಲ್ಲ, ಏನು ಮಾಡ್ಕೊಂಡಿಲ್ಲ ನೀವು. ಅಂದ್ರೆ ನಮ್ಮ ಹೆಸರಲ್ಲಿ ಏನು ದಾಖಲೆ ಇರ್ಲಿಲ್ಲ ಸರ್ ಅದ್ರಲ್ಲಿ. ಆಯ್ತು, ದಾಖಲೆ ಹ್ಮ್ ಇರ್ಲಿ ಇಲ್ದಂಗಿರ್ಲಿ, ನೀವ್ ಹಾ ತಗೊಂಡಿದ್ದೀರಾ ತಾನೆ, ನೀವು ಪೇಪರ್ ಮಾಡ್ಸ್ಕೊಂಡಿರ ತಾನೆ. ಹ್ಮ್ ಪೇಪರ್ ಕಂದಾಯ ಮಾಡಿಸ್ಕೊಂಡಿದ್ವಿ. ಕಟ್ಟೋ ರೂಲ್ಸ್ ಇದ್ದೇ ಇರ್ತದೆ ತಾನೆ. ಪೇಪರಿಗ ಅಲ್ಲ, ಜಮೀನಿಗೆ ಕಂದಾಯ ಕಟ್ಟಿಸ್ಕೊಂತಾರೆ. ಹ್ಮ್ ಕಂದಾಯ ಕಟ್ಟಿಸ್ಕೊಳೋದೇನ್ಕೆ, ಇದು ನಮ್ದೇ ಜಾಗ, ಹ್ಮ್ ಇದ್ರಾಗೆ ನಾವು ಬೆಳೆ ಇಕ್ಕೊಂತ ಇದೀವಿ, ನಮ್ಮಿಂದ ಇಷ್ಟು ತಗೊಳ್ಳಿ ಗೋರ್ಮೆಂಟಿಗೆ ಅಂತ ದುಡ್ಡು ಕಟ್ಟಿಸ್ಕೊಂತಾರೆ. ಹ್ಮ್ ಕಂದಾಯ ಅನ್ನೋದು ಅದಕ್ಕೆ. ಹ್ಮ್ ನಾವು ಭೂಮಿ ಹಂಗೆ ಇರ್ತದೆ, ನಾವು ಬಂದು ಓದ್ತಾ ಇರ್ತೀವಿ. ಹ್ಮ್ ಈಗ ಯಾವ್ದನ ಗಾಡಿ ತಗೊಂಡ್ರೆ ಬಾಡಿಗೆಗೆ ಕರ್ಕೊಂಡು ಹೋದ್ರೆ ಅದಕ್ಕೆ ಏನೈತೆ ಬಾಡಿಗೆ ಕೊಡ್ತಾರಲ್ಲ, ಹ್ಮ್ ಅದೇ ರೀತಿ ನಾವು ಇಷ್ಟು ದುಡ್ಕೊಂಡಿದ್ದೀವಿ, ಇಷ್ಟು ತಗೊಳ್ಳಿ ಅಂತ ತಿಂಗಳಿಗೆ ಇಷ್ಟ ಅಂತ ಕಟ್ಟಿಸ್ಕೊಂತಾರೆ ಅವ್ರು ವರ್ಷಕ್ಕೆ ಹ್ಮ್ ಕಂದಾಯ. ಹ್ಮ್ ಅದನ್ನ ಮಾಡ್ಕೊಂಡಿಲ್ಲ ನೀವು, ಆವಾಗ್ಲೇ ಅಷ್ಟು ವರ್ಷದಿಂದ ಇದ್ದು. ಇಲ್ಲ ಸರ್ ಮಾಡ್ಕೊಂಡಿಲ್ಲ. ಮತ್ತೆ ಅವ್ರದ್ದು ಜಾಗ ಅದು ಫೋರ್ಜರಿ ಮಾಡಿ ಅವ್ರು ಏನಾನ ಮಾಡ್ಕೋಬಹುದು. ಹ್ಮ್ ಯಾಕಂದ್ರೆ ನೀವು ಕಂದಾಯನೂ ಕಟ್ಟಿಲ್ಲ, ಪೇಪರು ಮಾಡಿಸ್ಕೊಂಡಿಲ್ಲ ನಿಮ್ಮ ಹೆಸರಾಗೆ. ಹ್ಮ್ ಅದ್ರಾಗ ಬೇರೆ ಅದು ನಿಮ್ ಬೆಳೆನೂ ಇಕ್ಕಿಲ್ಲ ನೀವು ಹೋಗಿ. ಬೆಳೆ ನಮ್ಮ ಹತ್ರನೇ ಇದೆ. ಮತ್ತೆ ನಿಮ್ದೆ ಬೆಳೆ ಅವ್ರೇನು ಬಂದ್ ಕೇಳಿಲ್ಲ ಅಂದ್ರೆ ಅದು ಜಾಗ ಏನೈತೆ ಮಾಡಿಸ್ಕೊಂಡ್ಬಿಡ್ರಿ. ಮತ್ತೆ ಈಗ ಅವ್ರ ಹೆಸರಿಗೆ ನಾವು ರಿಕಾರ್ಡ್ ಎಲ್ಲ ಮಾಡಿಸ್ಬಿಟ್ಟಿದೀವಿ ಸರ್ ಅದು. ಅವ್ರ ಹೆಸರಿಗೆ ಮಾಡಿಸ್ಬಿಟ್ಟಿದ್ರ ನೀವೇನೆ? ನಾವೇ ಮಾಡ್ಸಿದ್ವಿ. ಇವಾಗ ಈಗ ಒಂದ್ ವರ್ಷದಿಂದ ಒಡ್ಡಾಡಿ ಈಗ ಈಗ ಅವ್ರ ನೀವು ಹೆಸರಿಗೆ ನೀವು ಈಗ ಜಾಣ್ರ ಅವ್ರ ಅವ್ರ ಹೆಸರಿಂದ ಜಾಣ್ರ? ನಮಗ್ ಬರ್ಬೇಕು ಈಗ ಅದು. ಅವ್ರೀಗ ಅದ್ ಮಾಡ್ಬೇಕಾಗಿರೋದು ಅಧಿಕಾರ ಅವ್ರಿಗೆ ಕೊಟ್ಬಿಟ್ಟು ನೀವೇನೆ ಹ್ಮ್ ಈಗ ನಮಗ್ ಬೇಕು ಕೊಟ್ಬಿಡು ಅಂದ್ರೆ ಅವ್ರು ಯಾರನ್ನ ಇಲ್ಲಿ ಕೇಳ್ತಾರ? ಅದೇ ಪತ್ರ ಇದೆಯಲ್ಲ ಸರ್, ಅದ್ರ ಮುಖಾಂತರ ಅದಕ್ಕೆ ಏನಾರೋ ಪತ್ರ ಇದ್ರೂನು ಅಷ್ಟೇ, ಇಲ್ದಿದ್ರುನು ಅಷ್ಟೇ, ನಿಮ್ದಂತ ನೀವು ಬೆಳೆ ಇಕ್ಕೊಂಡ್ ಜಾಗ ಇತ್ತ ತಾನೆ. ಬೆಳೆ ಇಕ್ಕೊಂಡ್ ನೀವೇ ತಾನೇ ಇದ್ದಿದ್ದು. ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು, ನಾವ್ ಆ ಕಾಲದಾಗೆ ತಗೊಂಡ್ಬಿಟ್ಟಿದೀವಪ್ಪ, ತಗೊಳ್ಳಿ ಪೇಪರ್ ಅಂತ ತೋರ್ಸ್ಬಿಟ್ಟು ನೀವು ಅವರಿಂದ ಕೊಟ್ಬಿಟ್ಟವ್ರೆ ನಮ್ಮ ತಾತವ್ರು ಅಪ್ಪವ್ರು ಅಂತ ಅವರಿಂದ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ನಿಮ್ಮ ಹೆಸರಿಗೆ ಡೈರೆಕ್ಟ್ ಮಾಡ್ಸ್ಕೊಳೋದ್ ಬಿಟ್ಬಿಟ್ಟು ಅವ್ರ ಹೆಸರಿಗೆ ಮಾಡಿಸ್ಕೊಂಡು ನೀವು ಮಾಡಿಸ್ಕೊಳಕ್ ಹೋದ್ರೆ ಯಾರನ್ನ ಇರ್ಲಿ ಅಧಿಕಾರ ಕೊಟ್ಬಿಟ್ಮೇಲೆ ಅವರು ತಿರ್ಗಾ ಕೊಡಕೋತಾರ? ಅದಕ್ಕೆ ಇವಾಗ ಹೆಂಗ್ ಮಾಡದ್ ಸರ್ ಕಾನೂನು ಪ್ರಕಾರವಾಗಿ? ಕಾನೂನು ಪರವಾಗಿ ನೀವು ಹಿಂಗ್ ಕೇಳ್ಬೇಕಷ್ಟೇ. ನೋಡಪ್ಪ, ಏನು ನಾವು ಆ ಕಾಲದಾಗ ಇದ್ದಿದ್ಯೋ ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ನಿಮ್ ಹೆಸರಿಗೆ ಮಾಡಿಸ್ಕೊಂಡು ನಾವು ಮಾಡಿಸ್ಕೋಬೇಕು ಅಂತ ಮಾಡ್ಸಕ್ ಹೋದ್ವು. ಏನೈತೆ ಮಾಡಿಸ್ರಪ್ಪ ನಮ್ಮ ಹೆಸರಿಗೆ, ನಮ್ಗ್ ಗೊತ್ತಿರ್ಲಿಲ್ಲ, ನಾವೇ ಮಾಡಿಸ್ಬಿಟ್ಟಿದ್ದೀವಿ ಈ ತರ ಅಂತ ಅವ್ರಿಗೆ ಕೇಳ್ರಿ. ಅವರು ಧರ್ಮ ಕರ್ಮ ನೋಡಿ ಮಾಡಿರೆ ಮಾಡ್ಬೋದು. ಅದ್ ಬಿಟ್ಬಿಟ್ಟು ನೀವು ಇದು ನೀವೇ ಕೈಯಾರೆ ನೀವೇ ಕೊಟ್ಕೊಂಡಿರೋದು. ಕುಡ್ಲು ಚೂಪಾಗೈತಂತ ನೋಡ್ಬೇಕು ಅಂತ ಕುತ್ತಿಗೆ ಕುಯ್ಕೊಂಡ್ಬಿಟ್ರೆ ತಿರ್ಗಾ ಕುತ್ತಿಗೆ ಕೊಡು ಅಂದ್ರೆ ಕೊಡ್ತದ ಕುಡ್ಲು? ಅದು ಪಂಚಾಯತಿ ಕೂರ್ಸಿ ಎಲ್ಲ ಮಾಡಿದ್ವಿ ಸರ್. ಅದು ಊರವ್ರೆ ಎಲ್ಲ ಸೇರಿ ಪಂಚಾಯತಿ ಮಾಡಿದ್ರು. ಆಮೇಲೆ ಇದು 15 ಗುಂಟೆ ಜಾಗ ನಮಗ್ ಸರ್ವೆಲ್ ಬಂದಿತ್ತೆ, ಇದು ನಾವು ಬಿಡಕ್ಲ ಅಂತ ಹೇಳಂದ್ರು. ಅದಕ್ಕೂ 10 ಲಕ್ಷ ದುಡ್ಡು ತಗಂದ್ರು ಅವ್ರು. ಮತ್ತೆ ಇದಕ್ಕೆಲ್ಲ ಕೊಟ್ಟಿರೋದು, ಇದಕ್ಕೆಲ್ಲ ದಾಖಲೆ ಇವೆ ನಿಮ್ ತವ? ಇದೆ ಸರ್, ಇದೆ. ಮತ್ತೆ ಕೇಸ್ ಹಾಕ್ರಿ. ಇಲ್ಲಪ್ಪ ನಮ್ಮ ಹೆಸ್ರಿಗೆ ಮಾಡ್ಸು, ನಾವು ಏನೋ ಗೊತ್ತಿರ್ಲಿಲ್ಲ ಅದಕ್ಕೆ ಮಾಡ್ಸಿದ್ದು, ದುಡ್ಡು ತಗೊಂಡಿದ್ದಿ, ಆ ಕಾಲದಾಗೆ ನಮ್ಮ ಮಾವರ್ಗುನು ಅವರು ತಗೊಂಡ್ಬಿಟ್ಟವ್ರೆ, ನಾವು ಓಲಿ ಅಂತ ಈಗಿನ ಕಾಲಕ್ಕೆ ಏನ್ ಬಾಳ್ತದ ಅದ್ ಕೊಟ್ಟಿದೀವಿ ದುಡ್ಡುನು ಅಂತ ಕಂಪ್ಲೇಂಟ್ ಮಾಡ್ರಿ. ನೀವು ದಾಖಲೆಗಳು ಇದ್ರೆ ಕಂಪ್ಲೇಂಟ್ ಮಾಡ್ರಿ. ಡೈರೆಕ್ಟ್ ಆಗಿ ಎಲ್ಲ ಫುಲ್ ದಾಖಲೆಗಳಿದೆ, ಕಂಪ್ಲೇಂಟ್ ಮಾಡ್ರಿ. ಅವಾಗ ಬರ್ದು ಅವ್ರ ತಂದೆಯವ್ರ ಸೈನ್ ಹಾಕಿರೋ ಪತ್ರಗಳು ಇದೆ. ಮತ್ತೆ ಅದ್ರಲ್ಲಿ ನೀವು ಕೋರ್ಟಾಗಿ ಹಿಂಗೂ ಹೇಳ್ಬೋದು, ಅವ್ರ ಏನಾನ ಗಾಂಚಲಿ ಮಾಡಕ್ ಬಂದ್ರುನು ಹಿಂಗೂ ಹೇಳ್ಬೋದು, ನೋಡಿ ಸರ್ ನಮ್ ಮಾವರು ಆ ಕಾಲದಾಗೆ ತಗೊಂಡಿರೋ ಪೇಪರ್ಗಳು ಅವೆ,
ಪೇಪರ್ ಇದೆ ಸರ್ ನಾವು ಈ ಇವಾಗನು. ಕಾಲದಾಗ ಏನ್ ಬಾಳ್ತದೆ ಇಷ್ಟೋ ಅವ್ರಿಗೂ ಕೊಟ್ಬಿಡೋಣ ಅಂತ ನಾವು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈಗ ಏನೋ ನಮಗ್ ಗೊತ್ತಿರ್ಲಿಲ್ಲ, ಅವ್ರ ಹೆಸ್ರಿಗೆ ಮಾಡಿಸಿ ನಮ್ಮ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂತ ಯಾರೋ ಲಾಯರ್ ಹೇಳಿರು, ಅದಕ್ಕೆ ನಾವು ಮಾಡಿಸ್ಬಿಟ್ಟು ಅಂತ ಹಿಂಗ್ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ರಿ. ಅದೇ ಪಂಚಾಯತಿಲೂ ಎಲ್ಲ ಹೇಳಿದ್ರು ಅವ್ರು, ಇಲ್ಲ ಇದನ್ನ ಅವ್ರು ದುಡ್ಡು ಕೊಟ್ಟು ತಗೊಳ್ಳಿ 15 ಗುಂಟೆ ಜಾಗನ, ಇನ್ನು ಉಳಿದಿದ್ದ ಜಾಗ ನಾವು 1 ಎಕರೆ 9 ಗುಂಟೆ ಮಾಡ್ಕೊಡ್ತೀವಿ ಅಂತಾನು ಹೇಳಿದ್ರು. ನೀವು ತಪ್ಪು ಮಾಡಿರೋದು ಏನ್ ಗೊತ್ತಾ, ಫಸ್ಟ್ ಅವ್ರ ಹೆಸ್ರಿಗೆ ಮಾಡಿರೋದು ದೊಡ್ಡ ತಪ್ಪು. ನಿಮ್ದೇ ಅಧಿಕಾರ ಐತೆ, ನಿಮ್ದೇ ಜಾಗ ಇಕ್ಕಿರೋದು, ಆ ಕಾಲದಾಗೆ ಬರವಣಿಗೆ ಪೇಪರ್ಗಳೆಲ್ಲ ಅವೇ. ಒಂದು ಎರಡನೇದು, ನೀವೇ ಅದಕ್ಕೆ ಏನೈತೆ ಬೆಳೆ ಇಕ್ಕೊಂಡು ನೀವೇ ಇದ್ದೀರಾ, ಭೂಮಿ ಉಳನೆ ಭೂಮಿ ಒಡೆ ಅಂತ ಅದೂನು ಮಾಡ್ಕೋಬೋದಾಯ್ತು ನೀವು. ಈ 10 ಲಕ್ಷ ಕೊಡೋದು ಇರ್ತಿರಿಲ್ಲ, ಮತ್ತೆ ಇದು ಅವರಿಗೆ ಅವ್ರ ಹೆಸ್ರಿಗೆ ಮಾಡ್ಬಿಟ್ಟು ಅವ್ರ ಕೈ ಕಾಲು ಮುಗಿಯೋದು, ಈಗ ಕೇಸಿಗೆ ಓಡಾಡೋದು ಇದು ಇರ್ತಿರ್ಲಿಲ್ಲ. ಧರ್ಮಾಗೆ ಕೇಳ್ತಾರದ್ ನಾವುನು. ಕಾನೂನು ಏನೈತೆ ಅದ್ರ ತಕ್ಕನಾಗೆ ನಿಮ್ ತಾತವ್ರು ನಿಮ್ಮ ಮಾವರು ಆ ಕಾಲದಾಗೆ ಧರ್ಮಗೆ ಏನ್ ಕೊಡ್ಬೇಕು ಕೊಟ್ಬಿಟ್ಟು ತಗೊಂಡ್ಬಿಟ್ಟವ್ರೆ. ಅದಾಗೋದ್ ಮೇಲೆ ಈಗ ಕಾನೂನು ಇರೋದು, ಈಗ ನಡೀತಾ ಇರೋದೆಲ್ಲ ಭೂಮಿ ಉಳನೆ ಭೂಮಿ ಒಡೆಯ. ಅದ್ರಾಗ ಬೇರೆ ಅದು ನೀವು ನಿಮ್ ತಾತ ಇವರು ಮಾವರ ಆ ಕಾಲದಾಗ ತಗೊಂಡವ್ರು ಒಂದು. ಎರಡನೇದು, ಈ ಕಾಲದಾಗೆ 3 ತಿಂಗಳು ಯಾರನ್ನ ಅದಕ್ಕೆ ಹೋಗ್ ಕೇಳಿಲ್ಲ ಅಂದ್ರೆ ಆ ಜಾಗ ನಿಮ್ದೇ ಆಗೋತದೆ. ಆ ತರ ಕಾನೂನು ಇರೋದು. ಅದು ಮಾಡ್ಕೋಬಹುದಾಯ್ತು. ನೀವು ಆ ಕಾಲದಾಗೆ ನಿಮ್ಮ ಮಾವರು ತಗೊಂಡವ್ರೆ, 2 ಇತ್ತು. ಈಗ ಇವೆರಡೂನು ಮುರಿದಾಕ್ಬಿಟ್ಟು ನೀವೇ ಅವ್ರ ಹೆಸ್ರಿಗೆ ಮಾಡಿಸ್ಬಿಟ್ಟಿರೋದು. 10 ಲಕ್ಷ ಕೊಡೋದು ಇರ್ತಿರ್ಲಿಲ್ಲ. ಹೌದು ಸರ್, ನಮಗೆ ಗೊತ್ತಾಗ್ಲಿಲ್ಲ. ನಾವೇನ್ ಧರ್ಮವಾಗಿ ಮಾಡ್ಕೊಳ್ಳೋಣ ಅಂತ ಮನೆಗೆ ಹೋಗಿ ಕೇಳಿವಿ, ಆಯ್ತು ಧರ್ಮ ಪರ್ಮ ಅಲ್ಲ. ಈಗ ಧರ್ಮ ಪರ್ಮ ಅಂತ ಹೋದ್ರೆ, ಈಗ ನಮ್ ತಾತಂದೆ ಆಸ್ತಿ ನಾವೇ ಒಂದ್ ಎಕ್ಸಾಂಪಲ್ ಹೇಳ್ತಾರದು. ಈಗ ನಮ್ ತಾತವ್ರು 10 ಲಕ್ಷಕ್ಕೆ ತಗೊಂಡವ್ರ, 10,000 ರೂಪಾಯಿ ತಗೊಂಡವ್ರ. ಆ ಕಾಲಕ್ಕೆ ಏನ್ ನಡೀತಿತ್ತು ಅದ್ ಕೊಟ್ಟು ತಗೊಂಡವ್ರೆ. ನಮ್ ತಾತವ್ರು ಕಮ್ಮಿ ಕೊಟ್ಬಿಟ್ಟವ್ರೆ, ತಗೊಳ್ಳಿ ಈ ಕಾಲದಾಗ ನಡೀತಾರ ಅಷ್ಟು ದುಡ್ಡು ಅಂತ ನಮ್ ತಾತವ್ರು ತಗೊಂಡವ್ರಲ್ಲ, ಅವ್ರಿಗೆ ತಗೊಂಡೋಗಿ ಕೊಡಕ್ಕಾಗ್ತದ ನಾವು? ಹೌದು ಸರ್, ನಾವು ಈಗ ಎಲ್ಲಾ ಕಡೆಗೂ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನಂಗ್ ಆಗ್ಬಿಟ್ಟಿವಿ. ಏನ್ ಮಾಡೋದು ಅನ್ನೋ ಗೊತ್ತಾಗಿಲ್ಲ. ಇರೋ ಇಷ್ಟು ಪೇಪರು ಐತೆ, ಇದು ಐತೆ, ಸೀದಾ ಡೈರೆಕ್ಟ್ ಆಗಿ ಕೇಸ್ ಹಾಕ್ಬಿಡ್ರಿ. ಸರ್, ನೀವು ಯಾವ ಇದ್ರ ಏರಿಯಾದಲ್ಲಿ ಇರೋದು? ನಾವು ಬೆಂಗಳೂರಾಗಿರೋದು. ಸೊ ಭೇಟಿ ಮಾಡಕ್ ಏನಾದ್ರು ಸಿಗ್ತೀರಾ? ಹೆಂಗೆ? ಸಿಗಕ್ ಟೈಮ್ ಇರಲ್ಲ, ಹೇಳ್ತೀವಿ. ಸರಿ ಸರ್. ಇರೋ ಇಷ್ಟು ಫಸ್ಟ್ ಒಂದ್ಸತಿ ಕೇಳ್ರಿ, ಅಪ್ಪ ನಮ್ಮ ಹೆಸ್ರಿಗೆ ಮಾಡಿಸ್ಕೊಡಪ್ಪ, ನಿಮ್ ಹೆಸ್ರಿಗೆ ಮಾಡಿಸ್ಕೊಂಡು ನಾವು ಮಾಡಿಸ್ಕೋಬೇಕು ಅಂತ. ಲಾಯರು ನಮ್ಗೆ ಯಾರೋ ಮೂರ್ಖರು ಹೇಳಿದ್ರು, ಅದಕ್ಕೆ ನಾವು ನಿನ್ನ ಹೆಸ್ರಿಗೆ ಮಾಡಿಸ್ಕೊಳ್ಳೋಣ ಅಂತ ನಿನ್ನ ಹೆಸ್ರಿಗೆ ಮಾಡಿಸ್ತೋ, ನನ್ನ ಹೆಸ್ರಿಗೆ ಮಾಡ್ಸಪ್ಪ ಅಂತ ಹೇಳ್ರಿ. 10 ಲಕ್ಷ ಕೊಟ್ಟಿದ್ದೀನಿ ಒಂದು. ಎರಡನೇದು, ನಮ್ಮ ಮಾವರು ಆವಾಗ್ಲೇನೆ ತಗೊಂಡವ್ರೆ ಆ ಕಾಲದಾಗೇನೆ. 83ನೇ ಇಸ್ವಿಲಾಗಿರೋದು ಸರ್ ಅದು. ಅದು ಐತೆ. ಅಯ್ಯೋ, 3 ತಿಂಗಳಿಗೆ ಚೇಂಜ್ ಮಾಡ್ಬಿಡ್ತಾರೆ. ಸರ್ಕಾರದ ಜಮೀನು ಈಗ ಇದ್ ಮಾಡ್ಕೊಡ್ಬೇಕು ಅದ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಡವರಿಗೆ ಏನಿಲ್ಲ ಅದನ್ ಬಿಡ್ತಾರೆ. ಅಂತ ಕಾಲದಾಗ ನೀವು ಹೋಗಿ ಓಬನ್ ಕಾಲದಾಗೆ ಬದುಕ್ತಾ ಇದ್ರಲ್ಲ. ನಾವು ಧರ್ಮ ಅಕ್ಕಪಕ್ಕದಲ್ಲಿರೋರು ಯಾಕೆ ಅಕ್ಕಪಕ್ಕ ಅವೆಲ್ಲ ಯಾರು ನೋಡಲ್ಲ. ನ್ಯಾಯ ನೀತಿ ಅದು ಬೇರೆ, ಅದು ಸುಳ್ಳು ಪೂರ್ತಿ ಮುಂಡಾಯಿಸ್ಬಿಟ್ಟು ಮಾಡ್ತಾರಲ್ಲ, ಅದು ಅನ್ಯಾಯ. ನಮ್ಮನೆಯವರು ಆತರ ಉಲ್ಟವರಿಗೆ ಹೋಗಲ್ಲ. ನಾನ್ ಧರ್ಮ ಆಗಿದ್ದೀನಿ ಹೆಂಗ ಧರ್ಮನೇ. ಈಗ ಒಂದ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರದು ಇಷ್ಟು. ಧರ್ಮ ಕರ್ಮ ಅಂತ ನೀವ್ ನೋಡಕ್ ಹೋದ್ರಿ, ನೀವೇನೋ ಗೊತ್ತಿಲ್ದಂಗೆ ಧರ್ಮ ನೋಡಕ್ ಹೋದ್ರಿ. ಈಗ ಒಂದ್ ಎಕ್ಸಾಂಪಲ್, ಧರ್ಮ ಅಂತ ನೀವು ಇಷ್ಟೆಲ್ಲ ಚುರುಕಿದ್ದು ನೀವು ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ತಲೆನೋವು ಇರ್ತಿರ್ಲಿಲ್ಲ. ಒಂದು. ಎರಡನೇದ್ ಬಂದ್ಬಿಟ್ಟು, ಈಗ ಕೇಸು ಪಾಸು ಅಂತ ಅಲಿಯಕ್ ಹೋದ್ರೆ, ನೋಡು ನಮ್ಗೆ ಕೇಸ್ ಹಾಕೋರೆ ಇದು ಅದು ಅಂತ ಅವ್ರ ಮನ್ಸ್ತಾಗೆ ದೇಶ ಹೇಳ್ತದೆ. ಮತ್ತೆ ನಿಮ್ಗೆ ನೋಡ್ದಂಗ ಆಗ್ತದೆ. ಅವರು ಈ ನ್ಯಾಯ ನೀತಿ ಅಂತ ನೋಡಕ್ ಹೋಗಿ ಈಗ ದೇಶ ಕಟ್ಕೊಳಂಗಾಯ್ತಾ? ಕೇಸ್ ಹಾಕಿರು, ನಮ್ಗೆ ಇದೆಲ್ಲ ಮಾಡಿರು, ಅವರೇ ನಮ್ಮ ಹೆಸ್ರಿಗೆ ಮಾಡಿಸಿದ್ದು ಇದು ಅದು ಅಂತ ಇಲ್ದಿರೋದೆಲ್ಲ ಅವ್ರ ಮನ್ಸ್ತಾಗೂ ಬರಲ್ವಾ? ಇದ್ರಾಗ ಯಾರೈತೆ ಇರೋದು? ನಿಮ್ಮ ಅಧಿಕಾರ. ಇಷ್ಟೆಲ್ಲ ನೀವೇನೆ ಮಾಡ್ಕೊಂಡಿರೋದು, ಮುರುಕ್ರ ಕೆಲಸ ಮಾಡ್ಕೊಂಡಿರೋದು ಇದು.
ಅದೇ ಸರಿ ಏನ್ ಮಾಡೋದು ಈಗ ಕೇಳಂಗಿಲ್ಲ ಬಿಡಂಗಿಲ್ಲ ಅಂತ ನೀವು ನಿಮ್ ಪಾಡಿಗೆ ನಿಮ್ಮ ಹೋಗ್ಬಿಟ್ಟು ಪಂಚಾಯತಿ ಆಫೀಸಾಗೆ ನೋಡಪ್ಪ ಆ ಕಾಲದಾಗೆ ನಮ್ಮ ಮಾವರ ಆಸ್ತಿ ಈಗ ಏನೈತೆ ಈಗ ರಿಜಿಸ್ಟರ್ ಮಾಡ್ಕೊಡಪ್ಪ ಅಂತ ಮಾಡಿಸ್ಕೋಬೇಕಾಗಿತ್ತು ನೀವು. ಅದೆಲ್ಲ ತಲೆನೋವು ಇಲ್ದಂಗೆ ಇರೋದಾ? ಅವ್ರಿಗೆ 10 ಲಕ್ಷ ಕೊಡೋದು ಇರ್ತಿರಿಲ್ವಾ? ಹೌದು ಸರ್, ಗೊತ್ತಾಗ್ಲಿಲ್ಲ ನಮಗೆ. 10 ಲಕ್ಷನೂ ವೇಸ್ಟ್ ಆಯ್ತು. ಈಗ ಆ ವೈಂತವನ್ನು ನಿಮ್ಗೆ ನೋಡಿದ್ರೆ ಒಂದು ಮನಸ್ತಾಪ ಬಂತು. ಇವೆಲ್ಲ ಆತೀತಾ? ಈಗ ಮುಂದಿನ ದಾರಿ ಏನ್ ಮಾಡೋದು? ಮುಂದಿನ ದಾರಿ ಏನಿಲ್ಲ, ಡೈರೆಕ್ಟ್ ಆಗಿ ಕೇಳ್ರಿ. ಕೇಳ್ಬಿಟ್ಟು ಅವರು ಇಲ್ಲ ಮಾಡ್ಕೊಡಲ್ಲ ಇದು ಅದು ಅಂತ ಇಲ್ದಿರೋವೆಲ್ಲ ಹೇಳಕ್ ಬಂದ್ರೆ ನೋಡಪ್ಪ ಬಿಡಪ್ಪ ಕೇಸ್ ಹಾಕ್ತಿವಿ ಅಂತ ಕೇಸ್ ಹಾಕ್ಬಿಡ್ರಿ. 10 ಲಕ್ಷ ಕೊಟ್ಟಿದ್ದೀವಿ, ನಮ್ಮ ಮಾವರು ಆ ಕಾಲದಾಗೆ ತಗೊಂಡಿರೋದು, ನಮಗೆ ಲಾಯರ್ ಏನು ಹೇಳ್ಕೊಟ್ರು ಅಂತ ಜಡ್ಜ್ ಮುಂದೆ ಹೇಳ್ಬೋದು. ಇಷ್ಟ ಮಾಡ್ಬಿಟ್ಟು ನಿಮ್ ಕೆಲಸ ನೋಡ್ರಿ. ಅದ್ ಬಿಟ್ಬಿಟ್ಟು ಅವ್ರಿಗೆ ಕೈ ಮುಗಿಬೇಕು ಕಾಲ್ ಮುಗಿಬೇಕು ಅಂತ ಇಲ್ಲ. ಈಗ ಎಕ್ಸಾಂಪಲ್ ನಿಮ್ದೇ ಲೆಕ್ಕ ಹೇಳ್ತಾ ಇದ್ದೀನಿ. ಆ ಜಮೀನ್ ಗುಳ್ಸ್ಕೊಳಕೋಸ್ಕರ ನೀವು 10 ಲಕ್ಷ ಕೊಟ್ರಿ. ಈಗ ಹೆಂಗ್ ಮಾಡ್ಕೊಂಡಿರೋದು, ಅವ್ರ ಹೆಸರಿಗೆ ಜಮೀನು ಮಾಡ್ಕೊಟ್ಬಿಟ್ಟು 10 ಲಕ್ಷನೂ ಕೊಟ್ಟಿರೋದು. ಇದ್ರಾಗ ಯಾರು ಜನರು? 10 ಲಕ್ಷನೂ ಹೋಯ್ತು, ಜಮೀನು ಹೋಯ್ತು. ಇದಕ್ಕಿಂತ ಅನುಕೂಲ ಯಾರು ನೋಡ್ತಾರೆ? ಅದೇ ಸರ್, ಹಂಗೆ ನಾವು ಸಾಲ ಬಡ್ಡಿ ಸಾಲ 4 ರೂಪಾಯಿ ಬಡ್ಡಿ ಸರ್ ನಾವು ತಗೊಂಡಿದ್ದು. ನೀವು ಬಡ್ಡಿ ತಗೊಂಡಂಗಿರ್ಲಿ, ಅವೆಲ್ಲ ನೋಡಲ್ಲ. ಇದು ಮೂರ್ಖರು ಕೆಲಸ ಯಾರು ಮಾಡಿರೋದು? ನೀವ ಅವ್ರ? ಅವ್ರೇನ ಹೇಳಿದ್ರ 10 ಲಕ್ಷ ಕೊಡು ಅಂತ? ಅವ್ರೇನ ಹೇಳಿದ್ರ ಜಮೀನ್ ನನ್ನ ಹೆಸ್ರಿಗೆ ಮಾಡು ಅಂತ? 10 ಲಕ್ಷನ ಕೊಟ್ಟಂಗೆ ಜಮೀನೇ ಬಿಟ್ಬಿಟ್ಟು ಸುಮ್ಕಿದ್ ಬಿಟ್ರಿದ್ರು ಆಗೋಗಿರೋದು. 10 ಲಕ್ಷ ನಿಮ್ಗೆ ಉಳಿಯೋದು. ಇದ್ರಾಗ ಮೂರ್ಖ ಯಾರು? ಅವನ ನೀವ? ಇಲ್ಲೇ ಲೆಕ್ಕ ಹಾಕಿ. 10 ಲಕ್ಷ ಉಳಿತಾ ಇಲ್ಲ ಜಮೀನ್ ಉಳಿತಾ? ಅದು ಬೇರೆ 1 ಲಕ್ಷ ಖರ್ಚು ಮಾಡಿ ಅವ್ರ ಹೆಸ್ರಿಗೆ ಮಾಡ್ಸಿರೋದು, ಅದು ಬೇರೆ ಖರ್ಚಾಯ್ತಾ? ಬಾಯ್ತಾವ ಬಂದಿರೋ ಲಾಡು ಮುರ್ಬಿಟ್ಟು ನಾನು ಒಂದು ತಿಂತೀನಂತ ಮುರಿಯೋದು ಏನಕ್ಕೆ? ಎಲ್ಲಾದ್ರು ಅವ್ರ ಬಾಯಿಗೆ ಹಾಕೋದು ಏನಕ್ಕೆ? ಮಾಡಿರೋದು ಅದೇ ತಾನೆ ನೀವು. ಈಗ ಏನ್ ಮಾಡೋದು ಸರ್? ಏನಿಲ್ಲ, ಇರೋದು ಇಷ್ಟೇ. ಮ್ಯಾಟ್ರು ಕೇಳ್ರಿ, ನಿಮ್ ತವ ದಾಖಲೆ ಇದ್ರೆ ಕೇಸ್ ಮಾಡ್ರಿ. ಇಲ್ಲ, ದಾಖಲೆಗಳೆಲ್ಲ ಇದೆ ಸರ್. ಮತ್ತೆ ಕೇಸ್ ಮಾಡ್ರಿ. ಒಂದ್ಸತಿ ಕೇಳ್ರಿ. ಯಾಕಂದ್ರೆ ಮನಸ್ತಾಪ ಬೇಡಪ್ಪ ನಾಳೆ ದಿವಸ. ನಾವು ಒಂತವ ಇರೋದಂತ ನಾವು ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ನಿಮ್ ಮನಸ್ಸಿಗೆ ಏನು ಬೇಜಾರಾಗ್ಬಾರ್ದು ಅಂತ 10 ಲಕ್ಷನೂ ಇಲ್ಲ, ಇತ್ತ ಜಮೀನು ನಿನ್ನ ಹೆಸ್ರಿಗೆ ಆಗೋಗೈತೆ ಅಂತ ಡೈರೆಕ್ಟ್ ಆಗಿ ಹಿಂಗೆ ಹೇಳ್ರಿ. ದಾಖಲೆಗಳು ಇದ್ರೆ. ದಾಖಲೆಗಳಿದೆ ಸರ್, ಇದೆ. ಮತ್ತೆ ಇಷ್ಟ ಹೇಳ್ರಿ. ಅದು 15 ಗುಂಟೆ ಜಾಗ ಕೋಡ್ ಆಗಿ ರಿಜಿಸ್ಟರ್ ಆಗಿರೋದು ಅದು ಉಂಟು. ಅದು ತಹಸೀಲ್ದಾರ್ AC ಇಂದಾನೆ ಎಲ್ಲ ರಿಜಿಸ್ಟರ್ ಆಗಿದೆ ಅದು. ಮತ್ತೆ ಪಂಚಾಯತಿ ಆಫೀಸಾಗು ಎಲ್ಲ ಮಾತಾಡ್ತಿದ್ರ ಅಂತ ನೀವ್ ಹೇಳ್ತಾ ಇದ್ರಲ್ಲ. ಇಷ್ಟ ಹೇಳ್ಬಿಟ್ಟು ಇಲ್ಲ ಹಿಂಗೆ ಅಂದ್ರೆ ಬಿಡಪ್ಪ 10 ಲಕ್ಷನೂ ತಗೊಂಡ್ಬಿಟ್ಟು ಜಮೀನು ಇವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟವನೆ. ಮತ್ತೆ ನಮ್ಮ ಮಾವರ ಕಾಲದಾಗಿಂದ ನಮ್ಮ ಮಾವರ ಕೈ ಆಸ್ತಿ ಇದ್ದಿದ್ದದು, ನಿನ್ ಮೇಲೆ ಫೋರ್ಜರಿ ಕೇಸ್ ಹಾಕ್ತೀನಿ ಬಿಡು ಅಂತ ಹೇಳ್ರಿ. ಫೋರ್ಜರಿ ಕೇಸ್ ಅಂದ್ರೆ ಬರೀ ಜಮೀನ್ ಕೇಸ್ ಆಗಲ್ಲ ಅವಾಗ. ಅವನ ಮೇಲೆ ಅವನು ಮೋಸದಿಂದ ಏನೋ ಎದುರಿಸಿ ಇದದು ಮಾಡಿ ಅಂತ ಕೇಸ್, ಅದು ಉಲ್ಟಾ ಆಗೋತದ ಅವನ ಮೇಲೆ. 10 ಲಕ್ಷ ತಗೊಂಡಿರೋದು ಅದು ದುಡ್ಡಿಂದು, ಅದು ದಾಖಲೆ ಐತೆ. ನಮ್ಮ ಮಾವರು ಅದು ಚೆಕ್ ಮುಖಾಂತರನೇ ಕೊಟ್ಟು ಚೆಕ್ ಇದೆಲ್ಲ ಹಾಕಿ ನಂಬರ್ ಎಲ್ಲ ಹಾಕಿ ಕೊಟ್ಟಿರೋದು ಸರ್. ಅದು ಅವ್ರು ಪಂಚಾಯತಿ ಮಾಡಿದ್ರೆ ಅವ್ರದ್ದು ಸಾಕ್ಷಿದಾರದ್ದು ಸೈನ್ ಇದೆ 10 ಲಕ್ಷ ಕೊಟ್ಟಿರೋದಕ್ಕೆ. ಮತ್ತೆ ಇನ್ನೇನಕ್ಕೆ ಎದುರ್ಕೊಳ್ತೀರಾ? ಕೇಳ್ರಿ ಇಷ್ಟು. ಇದು ಕಂಡು ಬಾಯಿಗೆ ಬಿದ್ದಂಗೆ ನೀವು ಮಾಡಿರೋದು ಪೂರ್ತಿ ಕೆಲಸ ಇದು. ಯಾವ್ದನ ಚಿಕ್ಕ ಮಗಳಿಗೆ ಕೇಳ್ಬಿಟ್ರು ಮಕ್ಳಿಗೆ ಹಿಂಗಿಂಗಂತ ಅವ್ರು ಹೇಳ್ಬಿಡ್ತಾರೆ. ಅಷ್ಟೊಂದು ಹಳ್ಳ ಕಾಣ್ತೈತೆ, ದೊಡ್ಡ ಹಳ್ಳ. ಹೌದು ಸರ್, ನಾವು ಯೋಚನೆ ಮಾಡಿ ಏನ ಮಕ್ಳಿಗೆ ಕಾಲಕ್ಕೂ ಮುಂದುವರಿಯೋದ್ ಬೇಡ, ಇದು ನಾವೊಂದು ಒಳ್ಳೆ ತರದಲ್ಲಿ ಮಾಡ್ಕೊಳ್ಳೋಣ ಅಂತ. ಇಲ್ಲ, ಮೂರ್ಖರು ಕೆಲಸ ಮಾಡೋದು. ಮೂರ್ಖರು ಬಾವಿ ಐತೆ ಬೀಳಕ್ ಹೋದ್ರೆ ಸತ್ತೋತೀವಿ ಅನ್ನೋದು ಭಯ ಇರ್ತದೆ. ಅದ್ ಕಂಡ್ಬಿಟ್ಟು ನೀವು ಬಿದ್ದಿರೋದು. ಇದು ಹಂಗ್ ಮಾಡ್ಕೊಂಡಿರೋದು ಈ ಕೆಲಸ. ಇದು ಇರೋದಿಷ್ಟು. ಡೈರೆಕ್ಟ್ ಆಗಿ ಹೋಗಿ ಹೇಳ್ರಿ.
ಇಲ್ಲ ಹಿಂಗೆ ಅಂದ್ರೆ ಬಿಡಪ್ಪ ಫೋರ್ಜರಿ ಕೇಸ್ ಹಾಕ್ತೀನಿ ನಾನು, ಹ್ಮ್ ಬರೀ ಜಮೀನ್ ಕೇಸ್ ಆಗಲ್ಲ ಅವಾಗ. ಹ್ಮ್ ಈಗ ದುಡ್ಡು 10 ಲಕ್ಷ ಈಸ್ಕೊಂಡವನೆ, ಹ್ಮ್ ಅದು ಬೇರೆ ಆತದೆ. ಜಮೀನ್ ಅವನ ಹೆಸರಿಗೆ ಆಗೋಗೈತೆ, ಹ್ಮ್ ಅದು ಬೇರೆ ಆತದೆ ಫೋರ್ಜರಿ ಕೇಸು. ಅದು ಪತ್ರದ ಮುಖ ಅವಾಗಿನ ಪತ್ರ ಬರ್ದಿರೋದು 1 ಎಕರೆ 24 ಗುಂಟೆ ಅಂತ ಮಾತ್ರ ಬರ್ದಿರೋದು. ಹ್ಮ್ ಈಗ ನಮಗೆ ಉಳಿದಿರೋದು ಬರೀ 1 ಎಕರೆ 9 ಗುಂಟೆ, ಅದ್ರಲ್ಲೂ 15 ಗುಂಟೆ ಅವ್ರು ಮಾಡ್ಕೊಬಿಟ್ಟಿದ್ದಾರೆ. ಮತ್ತೆ ಕೇಸ್ ಹಾಕ್ಬಿಡ್ರಿ, ಸುಮ್ನೆ ಯಾವ್ದು ರಗಳೆ ಇರಲ್ಲ. ಹ್ಮ್ ಫಸ್ಟ್ ಒಂದ್ಸತಿ ಹೇಳ್ರಿ, ಯಾಕಂದ್ರೆ ಒಂತವ ಇರೋದು ಇದು ಅದು ಅಂತ ನಿಮ್ ಯೋಚನೆ. ಈಗ ಹೌದು ಸರ್, ಯಾರಿಗ್ ನಾವ್ ಯಾರು ಆತರ. ನೋಡಲ್ಲ. ಹ್ಮ್ ಈಗ ಒಂತವ ಇರೋದಂತ ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ, ಹ್ಮ್ ಅದು ಅವ್ನ್ ಯೋಚನೆ ಮಾಡಿದಿದ್ರೆ ಈ ತರ ಮೋಸನೇ ಮಾಡ್ತಿರ್ಲಿಲ್ಲ. ಮಾಡ್ತಿರ್ಲಿಲ್ಲ ಸರ್. ಒಂತವ ಅಂದ್ರೆ ಹಿಂಗೆ ಅವ್ರು ಅದೇ ದಾರಿ ಯಾರು ತಿರ್ಗಾಡ್ಬೇಕು, ಅಷ್ಟೇ ನಾವು ಅದೇ ಮೇಡಮ್ ದಾರಿ ಅವರೇ, ತಿರ್ಗಾಡ್ಬೇಕು. ಯಾರು ಅಷ್ಟೇ. ಒಂದು ಇರುವೆ ಏನಕ್ಕೆ ಸಾಯಿಸ್ತದೆ ಹೇಳಿ? ಹ್ಮ್ ಅದಕ್ಕೆ ಏನ್ ಇನ್ನೊಂದು ತಿಂತದೆ? ಕಪ್ಪೆ ತಿಂತದೆ, ಕಪ್ಪೆಗೆ ಹಾವು ತಿಂತದೆ. ಹಂಗೆ ಒಬ್ರಿಗೆ ಸಾಯಿಸಿ ಒಬ್ರು ಬದುಕ್ಬೇಕಾಗಿರೋ ಜೀವನ, ಗೊತ್ತಾಯ್ತಾ? ನಾವ್ ಆತರ ಮಾಡ್ಲೇ ಬರ್ಲೇ ಇಲ್ವಲ್ಲ ಸರ್ ನಮ್ಗೆ. ಅವೆಲ್ಲ ಇಲ್ಲ 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 ಇಲ್ಲ, ಯಾರು ಅಷ್ಟೇ. ಹ್ಮ್ ಒಬ್ಬನ್ಗೆ 1 ರೂಪಾಯಿ ವ್ಯವಹಾರ ಮಾಡ್ಬೇಕು ಅಂದ್ರೂ ಅದರಿಂದ ಒಬ್ಬನಿಂದ ಒಬ್ಬ ಇದು ಬರ್ಬೇಕು, ಆದಿಕ ಬರ್ಬೇಕು ಅಂತಾನೆ ಅಂಗಡಿ ಇಕ್ಕೋದು, ಏನು ಇದು ಅಷ್ಟೇ. ಹ್ಮ್ ಒಂದು ಆದಿಕ 1 ರೂಪಾಯಿ ಆದ್ರೂ ಬರ್ಲಿ ಅಂತ ಹ್ಮ್ ವ್ಯಾಪಾರ ಮಾಡ್ತಾನೆ. ಹ್ಮ್ ಅದ್ರಿಂದ ಏನು ಮೋಸ ಮಾಡಲ್ವಾ? ಈಗ ಒಂದೊಂದು ರೂಪಾಯಿ 5-5 ರೂಪಾಯಿ ಚಾಕ್ಲೇಟು 3 ರೂಪಾಯಿ ಕೊಟ್ಟಿರ್ತಾರೆ ಕಂಪ್ನಿಯವರು. ಹ್ಮ್ ಅದ್ ತಂದ್ಬಿಟ್ಟು ಇವ್ರು 6 ರೂಪಾಯಿಗೆ ಮಾರ್ತಾರೆ, 3 ರೂಪಾಯಿ ಲಾಭ ಇಕ್ತಾರೆ. ಹ್ಮ್ ಅದೇನ್ ಮೋಸ ಅಲ್ವಾ? ಬೇಸರ. ಪ್ರತಿಯೊಬ್ರು ಅಷ್ಟೇ, ಒಬ್ರಿಗೊಬ್ರು ಮೋಸ ಮಾಡೇ ಜೀವನ ನಡ್ಸ್ಕೊಂಡು ಹೋಗೋದು. ಯಾರು ಓಬನ್ ಕಾಲದಾಗೆ ಶಿವ ಪಾರ್ತಿ ಇವರೆಲ್ಲ ಬದುಕ್ತಂಗ್ ಬದುಕಲ್ಲ. ನಾವು ಬದುಕಬೇಕು, ನಾವು ಧರ್ಮವಾಗಿ ಅಲ್ಲ ಮಾಡ್ಕೋಬೇಕು ಅಲ್ಲ ಅಂತ ಅಲ್ಲ, ಮಾಡಿವಿ. ಇದು ಈಗ ನಮಗೆ ಈ ಪೂರ್ತಿ ತರ ಮೋಸ ಮೋಸ. ಕಂಡು ಬಾಯಿಗೆ ಬಿದ್ದಿರೋದು ಇದು. ಏನ್ ಮಾಡೋದು ಸರ್, ಈಗ ಏನ್ ಮಾಡೋದು ಅನ್ನಂಗೈತೆ. ಇತ್ಲ ಜಾಗನೂ ಇಲ್ಲ, ದುಡ್ಡು ಇಲ್ಲ, ಮಕ್ಳ ಎಜುಕೇಶನ್. ಈಗ ನೀವೇ ನೋಡಿ, ಯಾವ್ದನ ಇರ್ಲಿ, ಯಾವ್ದನ ಮೂರ್ಖರಿಗೆ ತೋರ್ಸಕ್ ಹೋದ್ರು ಈ ಕೆಲಸ ಒಪ್ತಾರೆ. ನೀವು ಆ ರೀತಿ ಮಾಡ್ಕೊಂಡಿರೋದು. ಯೋಚನೆ ಮಾಡಿದ್ದೀರಾ? 10 ಲಕ್ಷನೂ ಓದ್ತದೆ, ಜಮೀನು ಓದ್ತದೆ, 1 ಲಕ್ಷ ಅವ್ರ ಹೆಸ್ರಿಗೆ ಮಾಡ್ಸೋಕ್ಕೂ ಓದ್ತದೆ ಅನ್ನೋದೇನ ಯೋಚನೆ ಮಾಡಿದ್ದೀರಾ ನೀವು? ಸಖತ್ತು ಕಷ್ಟ ಅನ್ಭವಿಸ್ತಾ ಇದೀವಿ. ನೀವು ಈಗ ಹತ್ರೆ ಪತ್ರೆ ನೀವು ಮಾಡ್ಕೊಂಡಿರೋದು ಇದು. ಹತ್ರನು ಏನು ಸೀದಾ ಆಗಲ್ಲ ಮೇಡಮ್ ಅವರೇ. ಈಗ ನೀವು ಅಳ್ತಾ ಇದ್ದೀರಂತ ಏನ್ ಪಕ್ಕದ ಮನೆಯವ್ನು ಬಂದ್ಬಿಟ್ಟು ನಿಮ್ ಕಣ್ಣೀರ್ ಒರ್ಸಕ್ ಬರ್ತಾವನ? ಯಾರು ಆಗಲ್ಲ. ಬದುಕೋ ರೀತಿ ಬದುಕ್ರಿ. ಯಾರು ಆಗಲ್ಲ. ಏನ್ ನಾವು ಸತ್ತೋತಿದ್ದಾವಂತ ಊರವರೆಲ್ಲ ದೇಶದಾಗಿರೋರೆಲ್ಲ ಸತ್ತೋತಾರ? ನಾವು ಬದುಕ್ತಾ ಇದೀವಿ, ದೇಶ ನಾವು ಪೂರ್ತಿ ನಮ್ದೇ ಅಂತ ನಾವು ತಿಳ್ಕೊಂತೀವಿ. ನಾವು ಸತ್ತೋದ್ರೆ ಪೂರ್ತಿ ದೇಶ ಸತ್ತೋತದ? ಸುಮ್ನೆ ಮೂರ್ಖರು ಹಳ್ಳೊಬ್ರು ಕೆಲಸ ಮಾಡ್ದಂಗ್ ಮಾಡ್ಕೊಂಡು ಬದುಕೋದಲ್ಲ. ಇರೋದು ಇಷ್ಟೇ. ಈಗ ಜಾಸ್ತಿ ಎಷ್ಟು ಮಾತಾಡಿದ್ರು ಅಷ್ಟೇ. ಒಂದು ಹೋಗಿ ಕೇಳ್ರಿ, ಇಲ್ಲ ಕೇಸ್ ಹಾಕ್ರಿ ಡೈರೆಕ್ಟ್ ಆಗಿ. ಅದ್ ಬಿಟ್ಬಿಟ್ಟು ನೀವು ಕಣ್ಣೀರ್ ಹಾಕಿದ್ರೆ ಕಣ್ಣೀರು ಅದು ತಿರ್ಗಾ ನಿಮ್ಗೆ ಕೇಸ್ ಸಾಲ್ವ್ ಆಗೋದ್ಮೇಲೆ ಕಣ್ಣೀರ್ ತಿರ್ಗಾ ವಾಪಸ್ ಕಣ್ಣೊಳ್ಳಿಕ್ ಹೊರಟೋಗಲ್ಲ. ಏನ್ ಸಾಲ ಏನ್ ತೀರೋಗಲ್ಲ ನೀವು ಕಣ್ಣೀರ್ ಹಾಕ್ಬಿಟ್ರೆ. ಏನ್ ಜಮೀನ್ ಏನ್ ವಾಪಸ್ ಬಂದ್ಬಿಡಲ್ಲ. ಯಾವ್ದು ಅಷ್ಟೇ, ಬದುಕೋ ರೀತಿ ಬದುಕ್ಬೇಕು. ಸರಿ ಸರ್, ಅದಕ್ಕೆ ನಡೆಯುತ್ತಾ ಏನು ಕೇಸ್ ಹಾಕಿದ್ರು ಅಂತ ನೋಡೋಣ. ಕೇಸು ಇದು 90% ಆಗ್ತದೆ ಕೇಸು. ಫೋರ್ಜರಿ ಕೇಸ್ ಹಾಕ್ಬೋದು ನೀವು. ಅವನೇ ಬೇಕಾದ್ರೆ ದುಡ್ಡು ಕಟ್ಕೊಡ್ಬೇಕು, ಹಂಗ ಹಾಕ್ಬೋದು ಬೇಕಾದ್ರೆ. ಯಾಕಂದ್ರೆ 10 ಲಕ್ಷ ಕಾಸು ತಗೊಂಡವನೆ. ಎಳ್ನೇದ್ ಬಂದ್ಬಿಟ್ಟು ನಿಮ್ ತಾತವ್ರು ನಿಮ್ಮ ಮಾವವ್ರ ಆಸ್ತಿ ಆ ಕಾಲದಾಗ ಅವ್ರ ಹೆಸರಾಗೆ ಮಾಡಿಸ್ಕೊಂಡಿರೋ ಬರ್ದ್ಕೊಟ್ಟಿರೋ ಪೇಪರು ಐತೆ. ಪೇಪರ್ ಇದೆ. ಮತ್ತೆ ಈಗ ತಾನೇ ಮತ್ತೆ ನೀವು ಅದ್ರಲ್ಲಿ ಏನ್ ಮೇಯ್ನ್ ಬರ್ದಿದ, ನಾವು ಒಂದ್ 2-3 ಲಾಯರಿಗೆ ತೋರ್ಸಿದ್ವಿ. ಅವರು ನಡೆಯುತ್ತೆ ಹಾಕಿ, ಅದರಲ್ಲಿ ಸ್ವಾಧೀನಕ್ಕೆ ಬಿಟ್ಟು ಕೊಡಲಾಗಿದೆ ಅಂತ ಅದು ಮೇನ್ ಪಾಯಿಂಟ್ ಆಗುತ್ತೆ ಕೋರ್ಟಿಗೆಲ್ಲ. ಅದ್ರಲ್ಲಿ ಅದನ್ನ ಬರ್ದಿದ್ದಾರೆ, ಸ್ವಾಧೀನಕ್ಕೆ ಬಿಟ್ಟು ಕೊಡಲಾಗಿದೆ, ಮತ್ತೆ ಬೇಲಿಯಿಂದ ಆಚೆ ಈಚೆ ಯಾರು ಬರಂಗಿಲ್ಲ ಅಂತ ಅವತ್ತಿನ ಕಾಲದಲ್ಲಿ ಸರ್ವೆ ಮಾಡಿಸಿ ಜಾಗ ಬಿಟ್ಟು ಮಾಡಿರೋದದು. ಮತ್ತೆ ಈಗ ಇವ್ರು ತಿರ್ಗಾ ಮುರ್ಗಾ ಸರ್ವೆ ಮಾಡಿಸಿ ನಮಗೆ ಅಷ್ಟು ಜಾಗ ಸೇರುತ್ತೆ ಇಷ್ಟು ಜಾಗ ಸೇರುತ್ತೆ ಅಂತ
ಇಲ್ಲ ಇಲ್ಲ, ಅದು ನೀವು ಮೂರ್ಖರಾಗೋಗಿರೋದಷ್ಟೇ. ಈಗ ಹಂಗ ನಾವು ಅಂತವ ಇರೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈಗ ಅವನು ನಮಗೆ ಇಷ್ಟು ಬರ್ಬೇಕು ಜಾಗ, ಅಷ್ಟು ಬರ್ಬೇಕು ಜಾಗ ಅಂತ ಅವನು ಹೇಳ್ತಿರ್ಲಿಲ್ಲ, ಅವನ್ ಮನ್ಸಾಗಿ ಇದ್ದಿದ್ರೆ. ಇಲ್ಲ ಸರ್ ಅವರಿಗೆ. ಈಗ ಅಂತವ್ರಿಗೆ ಏನ್ ಬೆಲೆ ಕೊಟ್ರಿ? ಏನ್ ಬೆಲೆ ಕೊಟ್ರೆ ಏನ್ ಬರ್ತದ ನಿಮ್ಗೆ? ಅವರು ನಮಗ್ ಒಳ್ಳೇದ್ ಬಯಸ್ಲಿಲ್ಲ ಅಂದ್ರೆ ಅವ್ರಿಗೆ ಏನಕ್ಕೆ ನಾವು ಬಯಸೋಣ? ಕಷ್ಟ ಕಾಲಕ್ಕೆ ಆತಾರಂತ ಹೇಳೋದು. ಕಷ್ಟ ಕಾಲಕ್ಕೂ ಇಲ್ಲ, ಅವನೇ ಕಷ್ಟ ಕೊಡ್ತಾ ಇದ್ರೆ ಇನ್ನೇನಿಕ್ ಅವನಿಗೆ ಒಳ್ಳೇದ್ ಮಾಡೋದು ಏನೈತೆ? ಕಷ್ಟ ಅಂದ್ರೆ ನಮ್ಮ ಮನೆಯವರು ಒಂದು ಊಟ ತಿಂಡಿಗೂ ಸಮೇತ ಏನೇ ಇರ್ಲಿ ಮೇಡಮ್ ಅವರೇ, ಯಾರು ಅಷ್ಟೇ, ಈ ಕಾಲದಾಗೂ ಅಷ್ಟೇ, ಆ ಕಾಲದಾಗೂ ಅಷ್ಟೇ, ಯಾರು ಅಷ್ಟೇ ಒಬ್ರಿಗೊಬ್ರು ಆದಿಕ ಇದ್ರೇನೆ ಮಾತುಕತೆ ಆಡೋದು. ರಾಮನು ಅಷ್ಟೇ ಲಕ್ಷ್ಮಣನ್ ಕೇಂಗ್ ಇಕ್ಕೊಂಡ, ಬೆಟ್ಟ ಗಿಟ್ಟ ಎಲ್ಲ ಎತ್ತಾನಂತ ಅವನು ಇಕ್ಕೊಂಡ ಆಂಜನೇಯನ್ಗೆ. ಎಲ್ಲಾರು ಅಷ್ಟೇ ಅವ್ರವ್ರ ಸ್ವಾರ್ಥ ನೋಡೋದೇನೆ, ದೇವ್ರುಗಳು ಅಷ್ಟೇ, ಜನಗಳು ಅಷ್ಟೇ. ಇದ್ರಾಗೆ ನೀವು ಅಲ್ಲಿ ಹತ್ಕೊಂಡ್ ಪತ್ಕೊಂಡ್ ಇದ್ಬಿಟ್ರೆ ಏನ್ ಬಂದ್ಬಿಡ್ತದ ಹೇಳಿ? ₹1 ನಾವ್ ಹಾಕಿರೆ ಅದ್ರಿಂದ ₹2 ಬರ್ಬೇಕು ಅಂತ ನಾವು ₹1 ಹಾಕೋದು. ₹1 ಬರಲ್ಲ ಅಂತ ಅದಕ್ಕೇನ್ ಹಾಕೋದೇನೈತೆ? ಇರೋದಿಷ್ಟು. ಆ ₹1 ಉಳಿಸ್ಕೊಂಡಿಲ್ಲ, ಅದರಿಂದ ಆದಿಕಾನು ತಕೊಂಡಿಲ್ಲ. ₹1 ಜೊತೆಗೆ ಇನ್ನ ನೀವೇನೆ ಅಲ್ದಾಗ ಹೋಗಿ ಬಿದ್ದಿದ್ದು. ಹಂಗ್ ಮಾಡ್ಕೊಂಡಿರೋದು ನೀವು. ಇದಕ್ಕಿರೋದಿಷ್ಟು ಹತ್ರೆ ಪತ್ರೆ ಏನು ಬರಲ್ಲ, ಯೋಚನೆ ಮಾಡಿರೋನು ಏನಾಗಲ್ಲ. ಡೈರೆಕ್ಟ್ ಆಗಿ ಕೇಸು, ಒಂದು ಮಾತು ಕೇಳಬೇಕು. ಯಾಕಂದ್ರೆ ನಮ್ಗೆ ಹೇಳ್ದಂಗೆ ಅವರು ಕೇಸ್ ಹಾಕ್ಬಿಟ್ರೆ ಒಂದೇ ಸತಿ ಅಂತ ಅವ್ರು ಕೋರ್ಟಾಗೆ ಕೇಳಬಾರ್ದು ನಿಮ್ಗೆ. ಅವಾಗ ಅವ್ರು ಕೇಳ್ತಾರೆ ಕೋರ್ಟಾಗೆ, ಅವಾಗ ಕೇಳಿರೋನು ಅಷ್ಟೇ, ಅವರು ಕೇಳ್ಬಿಟ್ಟೆ ನಾವು ಹಾಕಿದ್ದು ಸ್ವಾಮಿ, ಅವರು ಏನ್ ಬೇಕಾದ್ರು ಮಾಡ್ಕೋರಿ ಹಿಂಗೆ ಹಿಂಗೆ ಅಂತ ಹೇಳಿದ್ರು, ಅದಕ್ಕೆ ನಾವು ಕೇಸ್ ಮಾಡಿದ್ವು. ಈ ಪಂಚಾಯತಿ ಉಂಟು ಮುಂದಿನ ವಾರ, ಮತ್ತೆ ಪಂಚಾಯತಿ ಸೇರಿಸ್ತಾ ಇದೀವಿ ಜನಕ್ಕೆ. ಪಂಚಾಯತಿ ಅವೆಲ್ಲ ಇಲ್ದಿರೋ ಕತೆ. ಯಾವ್ದು ಅಷ್ಟೇ ಪಂಚಾಯತಿ ಅನ್ನೋದು ಸುಮ್ನೆ ತಿಪ್ಪೆ ಸೇರ್ಸೋ ನ್ಯಾಯ. ಅದೆಲ್ಲ ಗೌರ್ಮೆಂಟ್ ಅವೆಲ್ಲ ನೋಡಲ್ಲ. ಓಬೈನ್ ಕಾಲದಾಗಿತ್ತು, ಅದ್ ಚೆನ್ನಾಗ್ ಕುಂಡ್ರಸ್ಕೊಂಡು ಹೇಳಿ ಒಬ್ಬ ಹೇಳಿದ್ದೆ ನ್ಯಾಯ ಅನ್ನೋದಿತ್ತು. ಈಗ ಅವೆಲ್ಲ ನಡೆಯಲ್ಲ. ದಾಖಲೆ ಗೌರ್ಮೆಂಟ್. ಯಾಕಂದ್ರೆ ಗೌರ್ಮೆಂಟ್ ಅದೇನ ಜಮೀನ್ ನಾಳೆ ದಿವಸ ರೋಡ್ ಮಾಡ್ಬೇಕು ಏನಾನ ಮಾಡ್ಬೇಕು ಅಂತ ಬಂದ್ಬಿಟ್ರು, ಗೌರ್ಮೆಂಟ್ ಆಗಿದ್ರೆ ಅದಕ್ಕೆ ಇಷ್ಟು ನಿಮ್ಗೆ ಕಾಸು ಕೊಡೋದು. ಪಂಚಾಯತಿ ಅವ್ರಿಗೆ ಕೊಡಲ್ಲ. ಹೌದು ಸರ್, ಗೊತ್ತಾಯ್ತಾ? ಅದಕ್ಕೆ ಡೈರೆಕ್ಟ್ ಆಗಿ ಕೇಳ್ರಿ, ನೋಡಪ್ಪ ಇದೆಲ್ಲ ಪಂಚಾಯತಿ ಅವ್ರು ಹಾಕಿರೋದು ಸೈನ್ ನಮ್ತಾವ ಎಲ್ಲ ಐತೆ ಡಾಕ್ಯುಮೆಂಟ್ಸ್, ನಾವು ಡೈರೆಕ್ಟ್ ಆಗಿ ಕೇಸ್ ಮಾಡ್ತೀವಪ್ಪ. ಸುಮ್ತೆ ಅವ್ನ್ ಪಂಚಾಯತಿ ಮೇಲೆ ಅವ್ರ ಕೇಸ್ ನಾನ್ ಮಾಡ್ದೆ ಕಣೋ, ಅವ್ರಿಗೆ ನ್ಯಾಯ ನಾನ್ ಕೊಟ್ನೆ ಕಣೋ ಅಂತ ಅವ್ರವ್ರು ಊರಾಗೆ ಜಂಬ ಕೊರ್ಚ್ಕೊಳೋದು ಬೇಡ. ಏನು ನ್ಯಾಯ ಅದಾಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ಒಳಗೆ ದಾಖಲೆ ಇದ್ರೆ ತಾನೇ ಅದು ಜಾಮೀನು ನಿಮ್ದು ಇರ್ತದಿಲ್ಲ, ಅವ್ರದ್ದು ಇರ್ತದೆ. ಇವರು ನ್ಯಾಯ ಮಾಡೋರು ಅವರಿಂದ ಏನಾನ ನಿಮ್ ಜಮೀನು ಅಂತ ಗೊತ್ತಾಗ್ತದ? ಗೌರ್ಮೆಂಟ್ ಇಂದ ತಾನೇ ನಿಮ್ ಜಮೀನು ಅಂತ ಗೊತ್ತಾಗೋದು. ಅದಕ್ಕೆ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಆಗೋರಿ. ಅವಾಗ ಖಾಲಿ ಜಾಗ ಅಂತ ಇತ್ತದು. ಅದ್ ಯಾವಾಗನ ಇಲ್ಲಿ ಬೆಟ್ಟನು ಅಷ್ಟೇ, ಯಾರು ಅಷ್ಟೇ ಬೆಟ್ಟ ಹೊಡೆದಾಕೊಂಡು ಎಷ್ಟು ಪೂರ್ತಿ ಬೆಟ್ಟಗಳೇ ಇದ್ದಿದ್ದು ಎಲ್ಲ ಹೊಡ್ಕೊಂಡು ನಮ್ ಜಾಗ ಅಂತ ಮಾಡ್ಕೊಂಡು ಎಲ್ಲ ಲೆವೆಲ್ ಮಾಡಿಬಿಟ್ಟಿಲ್ವಾ? ಹಂಗೇನೆ ಯಾವ್ದು ಅಷ್ಟೇ ಆ ಕಾಲದಾಗೆ ಜನಸಂಖ್ಯೆ ಜಾಸ್ತಿ ಇರ್ಲಿಲ್ಲ, ಟೆಕ್ನಾಲಜಿಗಳು ಜಾಸ್ತಿ ಇರ್ಲಿಲ್ಲ, ಅದಕ್ಕೆ ಅವಾಗೇನೋ ಖಾಲಿ ಜಾಗ ಇತ್ತು. ಈಗ ಹೆಜ್ಜೆ ಇಕ್ಕೋಕ್ಕೂ ಜಾಗ ಇಲ್ಲ, ಆ ತರ ಜನಗಳ ಸಂಖ್ಯೆ ಆಗೋಗೈತೆ ಜಾಸ್ತಿ. ಫಸ್ಟ್ 5 ಕೋಟಿ ಜನ ಇದ್ರು, ಈಗ ಕೋಟಿ ಅನ್ನೋದು ಲೆಕ್ಕನೇ ಇಲ್ಲ, ಅಷ್ಟೊಂದ್ ಜನ ಆಗೋಗೋರೆ. ಅದಕ್ಕೆ ಆಗೋ ಕೆಲಸ ಮಾಡ್ರಿ, ಇವೆಲ್ಲ ಆಗೋ ತಿಪ್ಪೆ ನ್ಯಾಯ ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಸುಮ್ನೆ ಡೈರೆಕ್ಟ್ ಆಗಿ ಒಂದ್ ಸತಿ ಕೇಳ್ರಿ. ಅದು ಹೇಳ್ತಾ ಇದೀನಿ, ಕೇಳೋದ್ ಏನಕ್ಕಂದ್ರೆ ಅವ್ರಿಗೆ ಕಿವಿಗೆ ಹಾಕಿರ್ಬೇಕು, ಏನಪ್ಪ ಮಾಡ್ತೀಯ ಏನಂತ. ಈಗ ತಿಪ್ಪೆ ಸಾರ್ಸಿ ನ್ಯಾಯ ಮಾಡಿದ್ರು ಅವ್ರಿಗೆ ಹೇಳಿರೇನೆ ತಾನೇ ಅವರು ಬರೋದು ತಿಪ್ಪೆ ಸಾರ್ಸಿ ನ್ಯಾಯ ಮಾಡಕ್ಕೆ. ಅದಕ್ಕೆ ಕೇಳ್ರಿ, ಕೇಳೋದು ಕೇಳಿಲ್ಲ ಅಂದ್ರೆ ಸೀದಾ ಕೋರ್ಟಿಗೆ ಲಾಯರಿಗೆ ಹಿಡಿದು ಕೇಸ್ ಹಾಕ್ಬಿಡ್ರಿ, ನಿಮ್ ಹೆಸ್ರಿಗೆ ಆಗ್ತದ. ಅವಾಗ ಯಾವ್ದೇ ಕಾರಣಕ್ಕೂ ಇದು ಹೇಳ್ತಾ ಇದ್ದೀನಿ, ಲಾಯರ್ಗಳಿಗೆ ಪೇಪರ್ಗಳು ಕೊಟ್ರು
ಒರಿಜಿನಲ್ ಪೇಪರ್ ಅವ್ರು ಇಸ್ಕೊಂತಾರೆ, ಯಾರು? ಲಾಯರ್ಗಳು ಕೇಸ್ ಹಾ ಮಾಡಿರೆ. ಹಾ ಜೆರಾಕ್ಸ್ ಪೇಪರು ನಿಮ್ ತವ ಇರ್ಬೇಕು. ಇರ್ಬೇಕು. ಹಾ ಸರಿ ಸರ್. ಯಾವುದೇ ಕಾರಣಕ್ಕೂ ತಲೆ ಒಳಿಕಿಕ್ಕೊಳ್ರಿ. ಹಾ ಒರಿಜಿನಲ್ ಅವ್ರ ಕೈ ಕೊಟ್ಬಿಟ್ರು ಜೆರಾಕ್ಸ್ ಆ ಪೇಪರ್ ಕೊಡೋದ್ಕಿಂತ ಮುಂಚೆನೆ ನೀವು ಮಾಡಿಸಿ ಇಟ್ಕೊಂಡಿರ್ಬೇಕು. ಹಾ ಜೆರಾಕ್ಸ್ ನಿಮ್ ತಾವ ಇರ್ಬೇಕು, ಒರಿಜಿನಲ್ ಅವ್ರಿಗೆ ಕೊಡ್ಬೇಕು ಅವ್ರು ಕೇಳಿದಾಗ. ಹ್ಮ್ ಯಾಕಂದ್ರೆ ಹಾ ಅವ್ರು ಏನನ್ನ ಅವ್ರಿಗೆ ಲಾಯರ್ಗಳಿಗೆ ದುಡ್ಡೇನ ಜಾಸ್ತಿ ಕೊಟ್ಬಿಟ್ಟು ತಿರುವಿರಿ ಮಾಡಿ ಚೇಂಜ್ ಮಾಡು ಅಂತ ಹೇಳ್ಬಿಟ್ರು ಹಾ ನಿಮ್ ತವ ಜೆರಾಕ್ಸ್ ಇರ್ತದೆ. ಹಂಗಲ್ಲ ಹಾ ಸ್ವಾಮಿ ಇದ್ದಿದ್ದು ಹಿಂಗೆ ನೋಡಿ ಅಂತ ನೀವು ಪೇಪರ್ ತೋರಿಸ್ಬೋದು. ತೋರ್ಸ್ಬೋ. ಹಾ ಅದಕ್ಕೆ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಿ. ಹಾ ಒರಿಜಿನಲ್ ಕೊಡೋಕ್ಕಿಂತ ಮುಂಚೆ ನೀವು ಜೆರಾಕ್ಸ್ ಮಾಡಿ ಹಾ ಇಟ್ಕೊಂಡಿರ್ಬೇಕು. ಹಾ ಹಾ ಸರಿ ಸರ್. ಜೆರಾಕ್ಸ್ ಸಪ್ರೇಟ್ ಇರ್ಬೇಕು. ಯಾಕಂದ್ರೆ ನಾಳೆ ದಿವಸ ಏನಾನ ಮೋಸ ಆದ್ರೂನು ಹಾ ನೋಡಿ ಸ್ವಾಮಿ ಹಿಂಗಿದ್ದಿದ್ದು ನಾವು ಫಸ್ಟೇ ಜೆರಾಕ್ಸ್ ಹಾಕಿ ಇಕ್ಕಿದ್ದೀವಿ ಹಾ ಅಂತ ನೀವು ತೋರಿಸ್ಬೋದು. ಹಾ ಈಗ ಪ್ರಪಂಚ ನಡೀತಾ ಇರೋದು ದುಡ್ಡು ಮೇಲೆ. ಹಾ ನಿಮ್ ಮಾವರ ಕಾಲದಾಗೆ ಪ್ರಪಂಚ ನಡೀತಿದ್ದಿದ್ ನ್ಯಾಲ್ಗೆ ಮೇಲೆ. ಹ್ಮ್ ಹೌದು ಹೌದು ಸರ್. ಆಗಿನ ಕಾಲಕ್ಕೆ ತಕ್ಕನಾಗ ನಡ್ಯಕ್ ಹೋದ್ರೆ ಈಗಿನ ಕಾಲದಾಗ ನಡ್ಯಕ್ ಆಗಲ್ಲ. ಹಾ ಅವಾಗ ಫಸ್ಟು ಗಣೇಶ ಇರ್ಲಿ ಏನೇನೇ ಇರ್ಲಿ ಪೂಜೆಗಳು ಎಷ್ಟೊಂದು ಆಗುತ್ತಿದ್ವು, ಈಗೆಲ್ಲ ಆತವ. ಹ್ಮ್ ದುಡ್ಡು ಖರ್ಚು ಮಾಡಿದ್ರೆ ಏನಕ್ಕೆ, ಅದೇ ಕೈ ಮುಗಿದ್ಬಿಟ್ಟು ಫೋಟೋಗೆ ಸುಮ್ಕಿರಣ ಅಂತಾರೆ. ಹ್ಮ್ ಅಂತ ಕಾಲ ಬಂದ್ಬಿಟ್ಟಿರೋದು. ಹೌದು ಸರ್. ಆಗೋ ಕೆಲಸ ಚುರುಕಾಗಿ ಮಾಡದ್ ಮಾಡ್ರಿ. ಕೆಲಸ ಆಗ್ದಿರೋವೆಲ್ಲ ಸುಮ್ನೆ ತಿಪ್ಪೆ ಸಾರ್ಸೆ ನ್ಯಾಯವಿಲ್ಲ ಮಾಡ್ಕೊಂಡಿರೋದಲ್ಲ. ಹ್ಮ್ ಸರಿ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಖಲೀಲ್ ಅಂತ. ಹ್ಮ್ ಯೂಟ್ಯೂಬ್ ಚಾನಲ್ ಆಗಿ ಐತಲ್ಲ ಮೈ ಖಲೀಲ್ ಅಂತ. ಹ್ಮ್ ಎಲ್ಲಾನು ಅಷ್ಟೇ. ನಾವು ಕೇಳೋದಿಷ್ಟು ನಾವು ಜನಗಳಿಗೆ ಅನುಕೂಲ ಮಾಡ್ಕೊಡಕ್ಕೋಸ್ಕರನೇ ಹ್ಮ್ ನಂಬರ್ ಹಾಕಿರೋದು. ಲಾಯರ್ಗಳ ನಂಬರು, ಪೊಲೀಸವ್ರದ್ದು, ರಾಜಕೀಯದವ್ರದ್ದು, ಹ್ಮ್ ಅವ್ರದ್ದೆಲ್ಲ ನಂಬರ್ ಕೊಡಕ್ಕೇನೆ ನಾವು ನಂಬರ್ ಹಾಕಿರೋದು. ಹ್ಮ್ ಜನಗಳಿಗೆ ಅನುಕೂಲ ಮಾಡಕ್ಕೆ. ನಾವು ಕೇಳೋದಿಷ್ಟು, ಹ್ಮ್ ನಮ್ಮ ಚಾನಲ್ಗಳು ಸಬ್ಸ್ಕ್ರೈಬರ್ ಮಾಡಿರ್ರಿ, ಹ್ಮ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕಂದ್ರೆ ನಾಳೆ ದಿವಸ ಅವ್ರಿಗೂ ಕಷ್ಟ ಬಂದ್ರೆ ಹ್ಮ್ ಅವರು ಫೋನ್ ಮಾಡ್ಬೋದು. ಯಾಕಂದ್ರೆ ಹೌದು. ವಿಡಿಯೋ ಒಳಿಕೆ ಪ್ರತಿಯೊಂದು ವಿಡಿಯೋದ್ರಾಗೂ ನಂಬರ್ ಐತಲ್ಲ, ಹಾ ಹೌದು ಸರ್ ಐತೆ. ಅದಕ್ಕೆ ನಂಬರ್ ಬರ್ಕೊಂಡಿದ್ದೆ ನಾನು ಅವತ್ತು. ನೋಡ್ಬಿಟ್ಟು ಫೋನ್ ಮಾಡ್ಬೋದು. ಹ್ಮ್ ಈಗ ನಿಮಗೇನೋ ಸಹಾಯ ಆಗೋಯ್ತು, ನಾಳೆ ಅವರಿಗೆ ಕಷ್ಟ ಹ್ಮ್ ಬಂದಾಗ ಹೌದು ಸರ್. ಅವರು ಸಬ್ಸ್ಕ್ರೈಬರ್ ಮಾಡಿದ್ರೆ ಅವ್ರಿಗೆ ಸಹಾಯ ಅನ್ನೋದು ಗೊತ್ತಾಗ್ತದೆ. ಹ್ಮ್ ಇವ್ರು ಅವರಪ್ಪ ಹ್ಮ್ ಹಿಂಗ್ ಹೇಳ್ಕೊಡ್ತಾರೆ, ಮತ್ತೆ ಏನ್ ಬೇಕಾದ್ರೂ ಸಹಾಯ ಮಾಡಿಸ್ತಾರೆ ಹ್ಮ್ ಅನ್ನೋದು ಇರ್ತದೆ. ಸರ್ ಈಗ ನಾವು ನಿಮ್ಮನ್ನ ಭೇಟಿ ಮಾಡಿದ್ರೆ ನಿಮ್ ಕಡೆಯಿಂದ ಯಾರು ಒಳ್ಳೆ ಲಾಯರ್ ಮಾಡ್ಕೊಡ್ತೀರಾ ನಮಗೇನಾದ್ರು? ನೀವು ಇರೋದೆಲ್ಲಿ? ನಾವು ಇಲ್ಲಿ ಹಾಸನ್ ಜಿಲ್ಲೆ ನಮಗೆ. ಹಾಸನ್. ಹಾಸನ್ ಕಡಿಕೆ ಗ್ರೂಪ್ ಆಗಿ ನೋಡ್ಬಿಟ್ಟು ಹೇಳ್ತೀನಿ. ಹ್ಮ್ ನಮ್ಮ ಇಂಡಿಯಾ ಒಳಿಕ್ ಎಲ್ಲಾರು ಅವರೇ. ಹ್ಮ್ ನಮ್ಮ ವಾಟ್ಸಪ್ ಗ್ರೂಪ್ಗಳು ಅವಲ್ಲ, ಅದ್ರಾಗ ಎಲ್ಲಾರು ಅವರೇ. ಹ್ಮ್ ನೋಡ್ಬಿಟ್ಟು ಹೇಳ್ತೀನಿ ಯಾರು ಎಲ್ಲೆಲ್ಲವ್ರ ಅಂತ. ಗ್ರೂಪ್ ಆಗಿ ಕೇಳ್ತೀನಿ. ಸರಿ ಸರ್ ಆಯ್ತು. ಇದ್ರೆ ನಿಮ್ದು ವಾಟ್ಸಪ್ ಐತಾ ಇದ್ರಾಗೆ? ಇಲ್ಲ ಇಲ್ಲ. ವಾಟ್ಸಪ್ ನಂಬರ್ ಇದ್ರೆ ಯಾವ್ದಾನ ಅದ್ರಿಗೆ ಸೆಂಡ್ ಮಾಡ್ಬೋದು. ಹ್ಮ್ ಸರಿ ಸರ್ ಆಯ್ತು. ಸರಿ ಆಯ್ತು, ಇಷ್ಟ ಮಾಡ್ರಿ. ಸರಿ ಸರ್ ಆಯ್ತು. ಸರಿ. ಏನನ್ನ ಥ್ಯಾಂಕ್ಸ್ ಸರ್. ಇರ್ಲಿ ಬೇರೆ ಏನನ್ನ ಬೇಕಾದ್ರೂ ಹಾ ಯಾವಾಗ ಬೇಕಾದ್ರೂ ಫೋನ್ ಹಾಕಿ ಅದೇನೈತೆ ಮಾಡಿಸ್ಕೊಡ್ತೀವಿ. ಸರಿ ಸರ್ ಆಯ್ತು. ನಮ್ಗೆ ಇದ್ರದ್ದೊಂದು ಬಗೆಹರ್ಕೊಟ್ರೆ ಇದ್ ಮಾಡ್ಕೊಟ್ರೆ ಸರಿ. ಬಗೆ ಹರಿಯೋದು ಇಷ್ಟೇನೆ. ನೀವು ಡೈರೆಕ್ಟ್ ಆಗಿ ಕೇಸ್ ಮಾಡ್ರಿ. ನಿಮ್ಗೆ ಕೋರ್ಟ್ ಎಲ್ಲಿ ಬರ್ತದಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ ತವ ದುಡ್ಡಿನ ಅನುಕೂಲ ಇಲ್ಲ ಅಂದ್ರೆ ಗೋರ್ಮೆಂಟ್ ಲಾಯರ್ಗಳು ಬರ್ತಾರೆ, ಅಲ್ಲೇ ಇರ್ತದೆ. ಕೋರ್ಟ್ ತವಾನೇ ಇರ್ತಾರೆ, ಅಲ್ಲೇ ಕೇಳ್ರಿ. ಕೋರ್ಟ್ ತವಾನೇ ಯಾರು ಒಳ್ಳೆ ಲಾಯರ್, ಗೋರ್ಮೆಂಟ್ ಲಾಯರ್ ಅಂತ ಕೇಳಿರೆ ಅದ್ರಾಗ ತೋರಿಸ್ತಾರೆ. ಅವರಿಗೆ ಒಪ್ಪಿಸ್ರಿ ಕೆಲಸ. ಗೋರ್ಮೆಂಟ್ ಲಾಯರಿಗೆ ನೀವು ತಿಂಗಳಿಗೆ 100 ರೂಪಾಯಿನೋ 200 ರೂಪಾಯಿ ಕೊಟ್ರು ಅವ್ರ ಕಣ್ಣಿಗೆ ಓದ್ಕೊಂಡು ಓದ್ತಾರೆ. ಇಲ್ಲ ಅದು ಕೊಳ್ಳಿಲ್ಲ ಅಂದ್ರೂ ಸುಮ್ಕೋತಾರೆ. ಪ್ರೈವೇಟ್ ಲಾಯರ್ ಅಂದ್ರೆ ಕಮ್ಮಿ ಅಂದ್ರೂ 3,500 ರೂಪಾಯಿ ತಿಂಗಳಿಗೆ ಇಕ್ಬೇಕಾಗ್ತದೆ. ಪ್ರೈವೇಟ್ ಲಾಯರ್ಗಳು ಏನ್ ಮಾಡ್ತಾರೆ, ಬೇಕು ಅಂತ ಕೇಸ್ ಉದ್ದ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರ ದುಡಿಮೆ ಅದೇನೆ. ಗೋರ್ಮೆಂಟ್ ಲಾಯರ್ ಹಂಗಲ್ಲ, ಫಾಸ್ಟ್ ಆಗಿ ಕೇಸ್ ಮುಗಿಸ್ಬಿಡ್ತಾರೆ. ನಾಳೆ ಆದ್ರೂನು ದಾಖಲೆಗಳು ಕೊಡ್ಬೇಕು, ಈಗಾದ್ರೂ ದಾಖಲೆಗಳು ಕೊಡ್ಬೇಕು. ಕೇಸ್ ಮುಗ್ದ್ರೆ ಅವ್ರಿಗೆ ಫೀಸ್ ಬರೋದು. ಅದಕ್ಕೆ ಫಾಸ್ಟ್ ಆಗಿ ಕೆಲಸ ಆಗೋದು ಗೋರ್ಮೆಂಟ್ ಲಾಯರ್ಗಳಿಗೆ. ಅದಕ್ಕೆ ಡೈರೆಕ್ಟ್ ಆಗಿ ಹೋಗ್ರಿ. ನಿಮ್ ಕೋರ್ಟ್ ಯಾವ್ದು ಬರ್ತದೆ ಅಲ್ಲಿಗೆ ಗೋರ್ಮೆಂಟ್ ಲಾಯರ್ ಯಾರು ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಹೇಳ್ತಾರೆ. ಅವ್ರಿಗೆ ಕೇಸ್ ಒಪ್ಪಿಸ್ರಿ. ಒಪ್ಸೋಕ್ಕಿಂತ ಮುಂಚೆ ನಾನು ಹೇಳೋದು ಎಷ್ಟು, ಯಾರ್ಗನ ಇಲ್ಲಿ ಫಸ್ಟ್ ಪೇಪರ್ಗಳು ಜೆರಾಕ್ಸ್ ಹಾಕಿ ಇಕ್ಕಿರ್ರಿ.
2 ರೂಪಾಯಿ ಒಂದೊಂದ್ ಪೇಪರಿಗೆ ಖರ್ಚಾಗೋದಷ್ಟೇ. ಇಲ್ಲ ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿವಿ ಸರ್. ಜೆರಾಕ್ಸ್ ಈಗ ಯಾರಿಗಾರು ತಗೊಂಡೋಗ್ ತೋರ್ಸಿದ್ರೆ ಜೆರಾಕ್ಸೇ ತಗೋಯ್ತಿವಿ. ಒರಿಜಿನಲ್ ಪೇಪರ್ ಎಲ್ಲೂ ಕೊಟ್ಟಿಲ್ಲ ನಾವ್ ಯಾರಿಗೂನು. ಆಯ್ತು, ಲಾಯರ್ಗಳು ಕೊಡ್ಬೇಕಂದ್ರೆ ಜೆರಾಕ್ಸ್ ಮನ್ಯಾಗ ಇಕ್ಕಿರ್ರಿ, ಒರಿಜಿನಲ್ ಲಾಯರ್ಗಳು ನೋಡ್ಬೇಕಲ್ಲ. ಅವಾಗ ಒರಿಜಿನಲ್ ತಗೊಂಡ್ ಹೋಗೋಕ್ಕಿಂತ ಮುಂಚೆ ಜೆರಾಕ್ಸ್ ಮನ್ಯಾಗ ಹಾಕ್ಬಿಟ್ಟು ಒಂದ್ ಸೆಟ್ಟು ಇಕ್ಕಿರ್ರಿ. ಹಂಗೇನ ಒರಿಜಿನಲ್ ಪೇಪರ್ ಕಳ್ದೋದ್ರು ಅಷ್ಟೇ, ಇದು ಜೆರಾಕ್ಸ್ ಪೇಪರ್ ಇದ್ರೆ ಈ ನಂಬರ್ ಇಂದು ಪೇಪರ್ ತೆಕ್ಕೊಡಪ್ಪ ಅಂತ ನೀವು ಪಂಚಾಯತಿ ಆಫೀಸ್ ಆಗಿ ಹೇಳಿದ್ರು ಅವ್ರು ತಿರ್ಗಾ ತೆಕ್ಕೊಡ್ತಾರೆ. ಅದಕ್ಕೆ ಒಂದ್ ಸೆಟ್ ಜೆರಾಕ್ಸ್ ಹಾಕಿ ಎಲ್ಲಾ ಪೇಪರ್ಗಳು ಒಂದ್ ಬುಕ್ ಆಗಿ ಇಕ್ಬಿಡ್ರಿ. ಅವಾಗ ನಿಮ್ಗೂ ಸೇಫ್ಟಿ, ಮನ್ಯಾಗ ಬಂದು ಐತಲ್ಲ ಒಂದ್ ಸೆಟ್ ಅನ್ನೋದು ಇರ್ತದೆ. ಅದಕ್ಕೆ ಇಷ್ಟ ಮಾಡ್ಕೊಳ್ಳಿ. ಸರಿ ಆಯ್ತು ಮೇಡಮ್ ಅವರೇ. ಸರಿ ಸರ್, ಆಯ್ತು, ಥ್ಯಾಂಕ್ಸ್. ಸರಿ, ಓಕೆ. ಓಕೆ.